ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಜಿಕೆ ಟುಡೇ ಸ್ಟಡಿ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಆಲ್. ನಾವು ಈ 6ನೇ ಕ್ಲಾಸ್ ಸಮಾಜ ವಿಜ್ಞಾನದ ತರಗತಿಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ 6ನೇ ಅಧ್ಯಾಯವಾದ ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳನ್ನು ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಈ ರಾಷ್ಟ್ರಕೂಟರು, ಆಮೇಲೆ ಕದಂಬರು, ಹೊಯ್ಸಳರು, ಗಂಗರು, ಆಮೇಲೆ ಕಲ್ಯಾಣಿ ಚಾಳುಕ್ಯರು ಇವ್ರ ಬಗ್ಗೆ ನೋಡಿದ್ವಿ. ಇವಾಗ ಹೊಯ್ಸಳರ ಬಗ್ಗೆ ನೋಡೋಣ. ಓಕೆ, ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಹೊಯ್ಸಳರ ವಿಶ್ವವಿಖ್ಯಾತ ದೇವಾಲಯಗಳು ಅಂದರೆ ಹೊಯ್ಸಳರು ವಿಶ್ವವಿಖ್ಯಾತ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಆ ದೇವಾಲಯಗಳಲ್ಲಿ 2 ಪ್ರಮುಖ ಹೊಸತನವನ್ನು ನಾವು ಕಾಣ್ತೀವಿ. ಅವು 2 ಪ್ರಮುಖ ಹೊಸತನಗಳು ಯಾವುವು ಅಂತಂದರೆ, ಗುಡಿಯನ್ನು ಎತ್ತರದ ಜಗತಿಯ ಮೇಲೆ ನಿರ್ಮಾಣ ಮಾಡಿರೋದು, ಆಮೇಲೆ ಜಗತಿಯು ನಕ್ಷತ್ರಾಕಾರದಲ್ಲಿರೋದು. ನೋಡ್ರಿ, ಹೊಯ್ಸಳರು ವಾಸ್ತುಶಿಲ್ಪಕಲೆಗೆ ಕರ್ನಾಟಕಕ್ಕೆ ತುಂಬ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಈ ದೇವಾಲಯಗಳನ್ನು ಜಗತಿ ಮೇಲೆ ನಿರ್ಮಾಣ ಮಾಡಿರೋದು, ಆಮೇಲೆ ಜಗತಿಯು ನಕ್ಷತ್ರಾಕಾರದಲ್ಲಿರೋದು, ಇದು ತುಂಬ ವಿಶೇಷಣೀಯವಾಗಿದೆ. ನೋಡ್ರಿ, ಜಗತಿಯ ಮೇಲೆ ಏಕೆ ಗುಡಿಯನ್ನು ನಿಲ್ಲಿಸಲಾಗಿದೆ ಅಂತ ಕೇಳಿರೋ ಪ್ರಶ್ನೆಗೆ ಎಲ್ಲಿದೆ ನೋಡಿ ಆನ್ಸರ್. ಜಗತಿ ಮೇಲೇ ಏಕೆ ಗುಡಿಯನ್ನು ಕಟ್ಟಿಸಿದ್ದಾರೆ ಈ ಹೊಯ್ಸಳರು ಅಂತಂದರೆ, ಗುಡಿಯ ಭವ್ಯತೆಯು ನೋಡುಗರ ಕಣ್ಣಿಗೆ ಚೆನ್ನಾಗಿ ಕಂಡು ಮನದಟ್ಟಾಗಲಿ ಎಂದು ಜಗತಿಯ ಮೇಲೆ ಜಗತಿಯ ಮೇಲೆ ದೇವಸ್ಥಾನಗಳನ್ನು ಈ ಹೊಯ್ಸಳರು ಕಟ್ಟಿಸಿದ್ದಾರೆ. ನೋಡಿ, ಈಗೇನು ನಾನು ಪಾಠ ಮಾಡ್ತಿದ್ದೀನಲ್ಲ, ಇದು KS ಮೇನ್ಸ್ಗೆ ತುಂಬ ಅಂದರೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. ಸೊ ನೀವು ಒಂದು ಕಡೆ ನೋಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಮುಂದೆ ಒಂದು ದಿನ. ಸೊ ಇದು GPSTR ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತಲ್ಲ, ಅದರಲ್ಲೂ ಸಹ ಕೇಳೋ ಸಾಧ್ಯತೆ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ಬರೋಣ. ಜಗತಿಯು ನಕ್ಷತ್ರಾಕಾರದಲ್ಲಿ ಏಕೆ ಇದೆ ಅಂತ ಕೇಳಿದ್ದಾರೆ. ನೋಡಿ, ಆ್ಯಸ್ ಇಟ್ ಈಸ್ ಹೀಗೇನೆ ಕೇಳಬಹುದು GPSTRಗೆ. ಹೊಯ್ಸಳರ ಕಾಲದಲ್ಲಿ ಇದೇನು ಗುಡಿಗಳನ್ನು ಕಟ್ಟಿಸಿದಾರಲ್ಲ, ಅವು ನಕ್ಷತ್ರಾಕಾರದಲ್ಲಿನೇ ಏಕೆ ಇದ್ದಾವೆ ಅಂತಲೂ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಆಗ ನೀವು ಇದು ಆನ್ಸರ್ ಬರಿಬೇಕು. ಜಗಲಿ ಮಾತ್ರವಲ್ಲ, ಗುಡಿಯ ಗೋಡೆಗಳು, ಗರ್ಭಗೃಹ ಮತ್ತು ಶಿಖರ ಇವೆಲ್ಲವೂ ನಕ್ಷತ್ರಾಕಾರದಲ್ಲಿವೆ. ಇದರಿಂದ ಅವುಗಳ ಮೈಮೇಲೆ ಬೆಳಕು ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸುವಂತಾಗಿದೆ. ಅಲ್ಲದೆ ಉಬ್ಬು ಶಿಲ್ಪಗಳು ಇನ್ನಷ್ಟು ಹರಿತವಾಗಿ ಎದ್ದು ಕಾಣುತ್ತವೆ. ಈ ನಕ್ಷತ್ರಾಕಾರದಲ್ಲಿ ಯಾಕೆ ಕಟ್ಟಿಸಿದ್ದಾರೆ ಗುಡಿಗಳನ್ನು ಅಂತಂದರೆ, ಗುಡಿಯ ಜಗಲಿ ಮಾತ್ರವಲ್ಲ, ಗುಡಿಯ ಗೋಡೆಗಳು, ಗರ್ಭಗೃಹ ಮತ್ತು ಶಿಖರ ಎಲ್ಲನೂ ಸಹ ನಕ್ಷತ್ರಾಕಾರದಲ್ಲೇ ಇವೆ. ಯಾಕಿದ್ದಾವೆ ಅಂತಂದರೆ, ಇದರಿಂದ ಅವುಗಳ ಮೈಮೇಲೆ ಬೆಳಕು ನೆರಳು ಚೆಲ್ಲಾಟವಾಡಲು ಅವಕಾಶ ಒದಗಿಸುತ್ತವೆ. ಅಂದರೆ ಬೆಳಕು ನೇರ ಗುಡಿ ಗೋಡೆ ಮೇಲೆ, ಗರ್ಭಗೃಹದ ಮೇಲೆ, ಆಮೇಲೆ ಜಗಲಿ ಮೇಲೆ ಬಿದ್ದಾಗ ಆ ಗುಡಿ ತುಂಬ ಆಕರ್ಷಣೀಯವಾಗಿ ಕಾಣಲಿ ಅಂತೇಳಿ ಈ ಥರ ನಕ್ಷತ್ರಾಕಾರದಲ್ಲಿ ಕಟ್ಟಿಸಿದ್ದಾರೆ. ಅಲ್ಲದೆ ಉಬ್ಬು ಶಿಲ್ಪಗಳು ಇನ್ನಷ್ಟು ಹರಿತವಾಗಿ ಎದ್ದು ಕಾಣಲಿ ಅಂತೇಳಿ ಇದನ್ನು ನಕ್ಷತ್ರಾಕಾರದಲ್ಲಿ ಕಟ್ಟಿಸಿದ್ದಾರೆ. ನೋಡ್ರಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು. ಸೊ ನೋಡ್ಕೊಳ್ರಿ ಚೆನ್ನಾಗಿ. ನೋಡ್ರಿ, ಇಲ್ಲಿದೆ ನೋಡ್ರಿ, ಹೊಯ್ಸಳರ ಕಾಲದ ಬೇಲೂರಿನ ಚೆನ್ನಕೇಶವ ದೇವಾಲಯ ಇಲ್ಲಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಚೆನ್ನಕೇಶವ ದೇವಾಲಯ ಇದು ನೋಡ್ರಿ, ನಕ್ಷತ್ರಾಕಾರದಲ್ಲಿದೆ ನೋಡ್ರಿ. ಇಲ್ಲಿ ಕಾಣಿಸುತ್ತಲ್ಲ, ಈ ಥರ ನಕ್ಷತ್ರಾಕಾರದಲ್ಲಿ ಇರುತ್ತೆ. ಈ ಥರ ಒಂದ್ಸರಿ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸಾಧ್ಯ ಆದರೆ ನೋಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ನೋಡೋಣ. ಹೊಯ್ಸಳರು ಅಸಂಖ್ಯ ದೇವಾಲಯಗಳನ್ನು ಬಳಪದ ಮೃದುಕಲ್ಲಿನಿಂದ ರಚಿಸಿದರು. ಶಿಲ್ಪಿಗಳು ಅಲಂಕರಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಹೊರಗೋಡೆಯ ಕೆಳಗಿನ ಭಾಗದಲ್ಲಿ
ಆನೆಗಳು, ಕುದುರೆ ಸವಾರರು, ಲತಾ ತೋರಣಗಳು, ಸಿಂಹಮುಖ ಮುಂತಾದ ಉಬ್ಬು ಶಿಲ್ಪಗಳನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಇವುಗಳು ನವಿರಾದ ಪಟ್ಟಿಕೆಗಳಿವೆ. ಹಾಗೆಯೇ ನಯಗೆಲಸದ ಕೋಮಲ ಶಿಲ್ಪದಲ್ಲಿ ಹೊಯ್ಸಳರನ್ನು ಮೀರಿಸಿದವರಿಲ್ಲ. ಈ ಹೊಯ್ಸಳರು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇವರು ಹೆಚ್ಚಾಗಿ ಮೃದುಕಲ್ಲಿನ ಅಂದರೆ ಬಳಪದ ಮೃದುಕಲ್ಲನ್ನೇ ಬಳಸ್ತಾ ಇದ್ರು. ಯಾಕಂದರೆ ಬಳಪದ ಮೃದುಕಲ್ಲು ಬಳಸೋದ್ರಿಂದ ಅಲ್ಲಿ ನಮ್ಗೆ ಹೇಗೆ ಬರುತ್ತೋ ಹಾಗೆ ಚಿತ್ರನ ಬಿಡಿಸ್ಬೋದು. ಅಂದರೆ ಆ ಕಲ್ಲನ್ನು ಕೆತ್ತನೆ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಬಳಪದ ಕಲ್ಲನ್ನು ಬಳಸೋದ್ರಿಂದ. ಆದ್ದರಿಂದ ಇಲ್ಲಿ ಹೊರಗೋಡೆ ಕೆಳಗಿನ ಭಾಗ ಅಂದರೆ ಎಲ್ಲ ಆನೆ ಸವಾರರಾಗಿರ್ಬೋದು, ಲತಾ ತೋರಣಗಳಾಗಿರ್ಬೋದು, ಸಿಂಹಮುಖ ಇವೆಲ್ಲನೂ ಸಹ ಈ ಬಳಪದ ಮೃದುಕಲ್ಲಿನಿಂದ ಕೆತ್ತಿಸಿ ಈ ಗೋಡೆಗಳನ್ನು ಕಟ್ಟಿಸಿದ್ದಾರೆ ಹೊಯ್ಸಳರು. ಇವುಗಳು ನಯಗೆಲಸದ ಕೋಮಲ ಶಿಲ್ಪದಲ್ಲಿ ನೋಡ್ರಿ, ಅಂದರೆ ಈ ಸೂಕ್ಷ್ಮ ಕೆತ್ತನೆಯಲ್ಲಿ ಹೊಯ್ಸಳರನ್ನು ಮೀರಿಸುವವರು ಯಾರೂ ಇಲ್ಲ ಅಂತೇಳಿ ಇಲ್ಲಿ ವರ್ಣಿಸಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡ್ರಿ, ಇದು ಕೇಳಬಹುದು, ಈ ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ ವಿಶಿಷ್ಟತೆಯನ್ನು ಬರೀರಿ ಅಥವಾ ಟಿಪ್ಪಣಿ ಬರೀರಿ ಅಂತ GPS ಟೈರ್ಗೆ ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಕೇಳಿದಾಗ, ಅಥವಾ KS ಮೇನ್ಸು ಯಾವುದೇ ಎಕ್ಸಾಮ್ ನೀವು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರಿತಾ ಇದ್ರಿ ಅಂತಂದರೆ ಇದೆಲ್ಲನೂ ಸಹ ಇಂಪಾರ್ಟೆಂಟ್ ನೋಟ್ ಮಾಡಿಕೊಂಡು ಇದು ಅಲ್ಲಿ ಬರಿಬೇಕು ನೋಡ್ರಿ. ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ. ನವರಂಗ ಇದು ಹೊಯ್ಸಳರ ಕಾಲದ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾಸೇವೆಗಾಗಿ ಇರುವ ಒಂದು ಸ್ಥಳ ಇದಾಗಿತ್ತು. ನೋಡ್ರಿ, ಕ್ವಶನಲ್ಲಿ ಕೇಳಬಹುದು, ನವರಂಗ ಯಾವ ಥರದ ಸ್ಥಳವಾಗಿತ್ತು ಅಂದರೆ ಪೂಜಾ ಕಾಲದಲ್ಲಿ ಸಂಗೀತ, ನೃತ್ಯ ಮುಂತಾದ ಕಲಾಸೇವೆಗಾಗಿ ಇರುವ ಸ್ಥಳ ಇದಾಗಿತ್ತು. ಈ ನವರಂಗಕ್ಕೆ 4 ಕಂಬಗಳಿವೆ. ಅವುಗಳು ಚರಕಿ ಯಂತ್ರದ ಅಂದರೆ ಕಡೆತ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಇವಾಗಿದ್ದವು. ಆಮೇಲೆ ನವರಂಗದ ಮೇಲ್ಛಾವಣಿ ಐತಲ್ಲ, ನವರಂಗದ ಮೇಲ್ಛಾವಣಿ ಭುವನೇಶ್ವರಿ ಅಂತ ಕರಿತಾ ಇದ್ರು. ಯಾಕಂತಂದರೆ ಭುವನೇಶ್ವರಿಯ ಶಿಲಾವಿನ್ಯಾಸ ಇಲ್ಲಿ ಕೆತ್ತಲಾಗಿತ್ತು. ಆದ್ದರಿಂದ ಇದನ್ನು ಭುವನೇಶ್ವರಿ ಅಂತ ಕರಿತಾ ಇದ್ರು. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡ್ರಿ, ಇದನ್ನೇ ಭುವನೇಶ್ವರಿ ಅನ್ನೋ ಶಿಲಾವಿನ್ಯಾಸ. ನೋಡ್ರಿ, ಇದು ಹೊಯ್ಸಳರ ಕಾಲದ ನವರಂಗದ ಮೇಲ್ಛಾವಣಿ ಇದಾಗಿದೆ. ಇದಕ್ಕೆ ಭುವನೇಶ್ವರಿ ಅಂತ ಕರೀತಾರೆ. ಇಲ್ಲಿದೆ ನೋಡ್ರಿ, ಇದು ಬೇಲೂರಿನಲ್ಲಿದೆ. ನೀವು 6th ಬುಕ್ ಓದಬೇಕಾದ್ರೆ ಈ ಥರ ಮ್ಯಾಪ್ ಬರ್ತಾವಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಯಾಕಂದ್ರೆ ಅದು ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಹಂಗೆ ನೆನಪಲ್ಲಿ ಬರುತ್ತದು. ನೆಕ್ಸ್ಟ್ ನೋಡೋಣ ಬನ್ನಿ. ಹೊಯ್ಸಳರ ದೇವಾಲಯ ಗರ್ಭಗುಡಿಯಲ್ಲಿ ವಿಜಯನಾರಾಯಣ ಮೂರ್ತಿಯನ್ನು ನಾವು ನೋಡ್ತೀವಿ. ಹಾಗೆಯೇ ಇಲ್ಲಿ ಬೇಲೂರು ದೇವಾಲಯದ ಮುಖ್ಯವಾದ ಆಕರ್ಷಣೆ ಎಂದರೆ ಅದು ಮದನಿಕೆ ವಿಗ್ರಹಗಳು ಮತ್ತು ನಾನಾ ಭಂಗಿಯಲ್ಲಿರುವ ರಮ್ಯವಾದ ಸ್ತ್ರೀ ವಿಗ್ರಹಗಳು. ನೋಡ್ರಿ, ಸ್ತ್ರೀ ವಿಗ್ರಹಗಳು ಇಲ್ಲಿ ನೋಡ್ರಿ, ಮದನಿಕೆ ವಿಗ್ರಹನ ನಾವು ನೋಡಕತ್ತೀವಲ್ಲ, ಇಲ್ಲಿ ನೋಡ್ರಿ ಯಾವ ಥರ ಸ್ತ್ರೀ. ಇವಾಗೇನು ನಿಜವಾಗ್ಲೂ ಸ್ತ್ರೀನೇ ಹೋಗಿ ಅಲ್ಲಿ ಜೀವಂತವಾಗಿ ನಿಂತಿದ್ದಾಳೇನೋ ಆ ಥರ ಅನ್ನೋ ಥರ ಈ ಕೆತ್ತನೆ ಮಾಡಿದ್ದಾರೆ. ನೋಡ್ರಿ, ಎಷ್ಟು ಆಕರ್ಷಣೀಯವಾಗಿದೆ ನೋಡಿ ಮೂರ್ತಿ. ಎಷ್ಟು ಸೂಕ್ಷ್ಮ ಶಿಲಾ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ. ಹೊಯ್ಸಳರ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಯಾರು ಅಂತಂದರೆ ಅದು ಜಕಣಾಚಾರಿ. ನೋಡ್ರಿ, ಜಕಣಾಚಾರಿ ಈ ಶಿಲ್ಪಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿಯಾಗಿದ್ದಾರೆ. ಇವ್ರ ಬಗ್ಗೆ ಕೆಳಗಡೆ ಒಂದು ಕತೆ ಬರುತ್ತೆ, ನೋಡೋಣ ಬನ್ನಿ. ಈ ಜಕಣಾಚಾರಿ ಬಗ್ಗೆ ಹೇಳೋದಕ್ಕೆ ಪ್ರೂಫ್ ಏನಿಲ್ಲ, ಬಟ್ ಐತಿಹ್ಯ ಅಂತ ಒಂದಿದೆ. ಇಲ್ಲಿ ನೋಡೋಣ ಬನ್ನಿ. ಐತಿಹ್ಯ ಅಂತಂದರೆ ಕತೆ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತ ಅರ್ಥ. ಜಕಣಾಚಾರಿ ತನ್ನ ಹೆಂಡತಿ ಮತ್ತು ಗಂಡು ಮಗುವನ್ನು ಬಿಟ್ಟು ಊರೂರು ಅಲೆಯುತ್ತಾ ಅಲ್ಲಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾ 16 ವರ್ಷಗಳನ್ನು ಕಳೆದನಂತೆ. ಅಂದರೆ 16 ವರ್ಷ ಹೆಂಡತಿ ಮಕ್ಕಳನ್ನು ಬಿಟ್ಟು ಊರೂರು ಅಲ್ದಾಡ್ತಿರ್ತಾನಂತೆ. ಇವರು ದೇವಾಲಯಗಳನ್ನು ನಿರ್ಮಿಸ್ತಾ ಇರ್ತಾರೆ. ಹಾಗೆ ಒಮ್ಮೆ ಅವನು ಹೊಯ್ಸಳ ರಾಜಧಾನಿಯಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುತ್ತಿದ್ದಾಗ ಅವನ ಮಗ ಡಂಕಣಾಚಾರಿ, ನೋಡ್ರಿ ಜಕಣಾಚಾರಿ ಮಗ ಯಾರು, ಡಂಕಣಾಚಾರಿ ತಂದೆಯನ್ನು ಹುಡುಕುತ್ತಾ ಅಲೆದಾಡಿ ಅಲ್ಲಿಗೆ ಬಂದ. ಇವನು ಶಿಲ್ಪವಿದ್ಯೆಯಲ್ಲಿ ಪ್ರವೀಣನಾಗಿದ್ದ. ಮಂದಿರದಲ್ಲಿ ಪ್ರತಿಷ್ಠೆ ಮಾಡಲು ಜಕಣಾಚಾರಿ ಸಿದ್ಧಪಡಿಸಿದ್ದ ಮೂರ್ತಿಯನ್ನು ಕಂಡ. ಅದರಲ್ಲಿ ದೋಷವಿದೆ, ನೋಡ್ರಿ ಇದು ದೋಷವಿದೆ ಎಂದು ಡಂಕಣಾಚಾರಿ ಹೇಳಿದಾಗ
ಹಾಗೆಂದು ತೋರಿಸಿಕೊಟ್ಟರೆ ನನ್ನ ಕೈಯನ್ನು ಕತ್ತರಿಸಿಕೊಡುವುದಾಗಿ ಜಕಣಾಚಾರಿ ಹೇಳ್ತಾರೆ. ಅಂದರೆ ಜಕಣಾಚಾರಿ ನಿರ್ಮಿಸಿದ ಒಂದು ಮೂರ್ತಿಯಲ್ಲಿ ದೋಷವಿದೆ ಅಂತೇಳಿ ಡಂಕಣಾಚಾರಿ ಹೇಳ್ತಾರೆ. ಆವಾಗ ಜಕಣಾಚಾರಿ ಏನಂತಾರೆ, ಇದನ್ನು ನಿರೂಪಣೆ ಮಾಡಿದ್ರೆ ನನ್ನ ಕೈನ ಕಟ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಹಾಗಂತ ಆಣೆ ಮಾಡ್ತಾರೆ. ಚಂದನವನ್ನು ತೇದು ಮೂರ್ತಿಯ ಹೊಟ್ಟೆಯ ಭಾಗಕ್ಕೆ ಬಳಿದಾಗ ಚಂದನ ಹೊಕ್ಕಳಿನ ಭಾಗದಲ್ಲಿ ಮಾತ್ರ ಹಸಿಯಾಗಿ ಉಳಿಯಿತು. ಅಂದರೆ ಆ ಭಾಗದಲ್ಲಿ ವಿಗ್ರಹವನ್ನು ಹೊಡೆದಾಗ ಅದು ಟೊಳ್ಳಾಗಿದ್ದುದನ್ನು, ಅದರಲ್ಲಿ ಸ್ವಲ್ಪ ನೀರು, ಮರಳು ಮತ್ತು ಕಪ್ಪೆ ಇದ್ದುದನ್ನು ಕಂಡ ಜಕಣಾಚಾರಿ ತನ್ನ ಕೈಯನ್ನು ತತ್ಕ್ಷಣ ಕತ್ತರಿಸಿಕೊಂಡ. ಅಂದರೆ ಇದರಲ್ಲಿ ದೋಷ ಆದಂಥ ಡಂಕಣಾಚಾರಿ ಹೇಳಿದಾಗ ಅದನ್ನು ನಿರೂಪಣೆ ಮಾಡು, ನನ್ನ ಕೈ ಕಟ್ ಮಾಡ್ಕೊತೀನಿ ಅಂತ ಆಣೆ ಮಾಡ್ತಾರೆ. ಅದು ನಿರೂಪಿಸಿದಾಗ ತತ್ಕ್ಷಣನೇ ತನ್ನ ಕೈನ ಕಟ್ ಮಾಡ್ಕೊತಾರೆ ಜಕಣಾಚಾರಿ. ಜಕಣಾಚಾರಿ ತನ್ನ ತಂದೆಯೆಂದು ಹಾಗೂ ಡಂಕಣಾಚಾರಿಗೂ ಆ ಹುಡುಗ ತನ್ನ ಮಗನೆಂದು ಇಬ್ಬರಿಗೂ ಸಹ ಗೊತ್ತಿರಲಿಲ್ಲ. ಈ ಜಕಣಾಚಾರಿಗೆ ಡಂಕಣಾಚಾರಿ ನನ್ನ ಮಗ ಅಂತೇಳಿ, ಡಂಕಣಾಚಾರಿಗೆ ಜಕಣಾಚಾರಿ ನನ್ನ ತಂದೆ ಅಂತೇಳಿ ಇಬ್ಬರಿಗೂ ಗೊತ್ತಿರೋದಿಲ್ಲ. ಮುಂದೆ ಜಕಣಾಚಾರಿ ತನ್ನ ಹುಟ್ಟೂರಿನಲ್ಲಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ಟಿದ. ಅಂದರೆ ಕೇಶವ ದೇವಾಲಯವನ್ನು ಒಂದೇ ಕೈಯಲ್ಲಿ, ತನ್ನ ಕೈನ ಕಟ್ ಮಾಡ್ಕೊಂಡಿರ್ತಾನಲ್ಲ, ಹಂಗಾಗಿ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಮುಗಿತಾ ಬಂದ ಹಾಗೇನೆ ಆತನ ಕೈ ಮೊದಲಿನ ಥರನೇ ಬೆಳೀತದೆ. ಅಂದರೆ ಕೈ ಕಟ್ ಮಾಡ್ಕೊಂಡಿರೋ ಕೈನ ದೇವಸ್ಥಾನ ಕಟ್ತಾ ಅದು ಮುಗಿತಾ ಬಂದಂಗೆ ತನ್ನ ಕೈನೂ ಕೂಡ ಮೊದಲಿನಂತೆ ಆಗುತ್ತಂತೆ. ಇದು ಒಂದು ಐತಿಹ್ಯ ಇದೆ, ಅಂದರೆ ಕತೆ ಇದೆ, ಇದಕ್ಕೆ ಯಾವ ಪ್ರೂಫ್ ಇಲ್ಲ. ಸೊ ಮುಂದೆ ನೋಡೋಣ. ನೋಡ್ರಿ, ಈ ಹೊಯ್ಸಳರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ಶೈಲಿನ ಹುಟ್ಟು ಹಾಕ್ತಾರೆ. ಅದೇ ಯಾವುದು ಅಂತಂದರೆ ಹೊಯ್ಸಳ ಶೈಲಿ. ಹೊಯ್ಸಳ ಶೈಲಿ ಅಂತಂದರೆ ಆವಾಗಲೇ ನಾವು ನೋಡಿದ್ದೀವಲ್ಲ, ನಕ್ಷತ್ರಾಕಾರದ ಜಗತಿ, ಆಮೇಲೆ ಇನ್ನೊಂದು ಏನಿತ್ತಲ್ಲ, ನಕ್ಷತ್ರಾಕಾರದ ಜಗತಿ, ಆಮೇಲೆ ಎತ್ತರದ ಜಗತಿ ಮೇಲೆ ಗುಡಿಯನ್ನು ಕಟ್ಟೋದು, ಆಮೇಲೆ ನಕ್ಷತ್ರಾಕಾರದ ಜಗತಿ, ಇವೆರಡು ಹೊಯ್ಸಳ ಶೈಲಿಯ ವಿಶಿಷ್ಟ ಲಕ್ಷಣಗಳು. ಇವರು ತಮ್ಮದೇ ಆಗಿರ್ತಕ್ಕಂಥ ಈ ಹೊಸ ಶೈಲಿಯನ್ನು ಹುಟ್ಟುಹಾಕಿ ನೂರಾರು ದೇವಾಲಯಗಳನ್ನು ಕಟ್ಟುತ್ತಾರೆ. ಅವುಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೇಬೀಡಿನಲ್ಲಿ ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ. ನೋಡ್ರಿ, ಮೈಸೂರಿನಲ್ಲಿರುವ ಸೋಮನಾಥಪುರ ಇದು ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ ಅಂತ ಹೇಳ್ಬೋದು. ಯಾಕಂದರೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಅದು ಎಷ್ಟರಲ್ಲಿ ಅಂತಂದರೆ 2024ರಲ್ಲಿ ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ನಮ್ಮ ಕರ್ನಾಟಕದ ಒಂದು ಐತಿಹಾಸಿಕ ಸ್ಥಳ ಕೂಡ ಹೌದು. ಸೊ ನೆಕ್ಸ್ಟು, ಹೊಯ್ಸಳರ ಬಹುತೇಕ ದೇವಾಲಯಗಳು ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಿವೆ. ನೋಡ್ರಿ, ಹೊಯ್ಸಳರ ಬಹುತೇಕ ದೇವಾಲಯಗಳು ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ, ಹಾಗೂ ಬೇಲೂರು, ಹಳೇಬೀಡು, ಮೈಸೂರು ಜಿಲ್ಲೆಗಳಲ್ಲಿ ನಾವು ಕಾಣ್ತೀವಿ. ಬೇಲೂರು, ಹಳೇಬೀಡು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಈ ಸೋಮನಾಥಪುರ ದೇವಾಲಯವನ್ನು ನಾವು ಕಾಣ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಇದು ಇಂಪಾರ್ಟೆಂಟ್ ನೋಡ್ರಿ, ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ 2024ರಲ್ಲಿ ಸೇರ್ಪಡೆಯಾಗಿದೆಯಲ್ಲ, ಈಗ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಈ ಒಂದು ಪಾಯಿಂಟ್ನ ಇಟ್ಕೊಂಡು ನಾನಾ ರೀತಿಯಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ಚೆನ್ನಾಗಿ ನೋಡ್ಕೊಂಡಿರಿ ಇದನ್ನು. ನೆಕ್ಸ್ಟ್ ನೋಡೋಣ. ಇದೇ ನೋಡಿ, ಕೇಶವ ದೇವಾಲಯ ಸೋಮನಾಥಪುರ, ಇದು ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ನೋಡ್ರಿ, ಇದು ನಕ್ಷತ್ರಾಕಾರದ ಜಗತಿ ಅಂತಂದರೆ ಹೀಗಿರುತ್ತೆ ನೋಡ್ರಿ. ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದು ನಕ್ಷತ್ರಾಕಾರದಲ್ಲಿದೆ ಇದು. ಆಮೇಲೆ ಎತ್ತರದ ಗೋಪುರ ಅಂತಂದರೆ ಹೀಗೆ ಎತ್ತರದ ಗೋಪುರದಲ್ಲಿರುತ್ತೆ ನೋಡಿ. ಇಲ್ಲಿನೂ ಸಹ ಇದೆಯಲ್ಲ ಎತ್ತರದ ಗೋಪುರ. ಸೊ ಹೀಗಿರುತ್ತೆ. ಇದು ಹೊಯ್ಸಳರ ಶೈಲಿಯಾಗಿದೆ ನೋಡಿ. ನೆಕ್ಸ್ಟ್ ನೋಡೋಣ. ಈ ಹೊಯ್ಸಳ ಶೈಲಿ ಬಗ್ಗೆ KS ಮೇನ್ಸಿಗೂ ಕೇಳೋ ಸಾಧ್ಯತೆ ಇದೆ ನೋಡಿ. ಹಾಗೆ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗು ಸಹ ಕೇಳ್ತಾರೆ. ನೋಡ್ಕೊಂಡು ಬಿಡ್ರಿ ಒಂದ್ಸರಿ. ನೆಕ್ಸ್ಟ್ ನೋಡೋಣ. ಹಳೇಬೀಡಿನಲ್ಲಿರುವ
ಹಳೇಬೀಡಿನಲ್ಲಿರುವ ವಿಶಾಲವಾದ ಪ್ರಾಚೀನ ಕೆರೆಯಿಂದಲೇ ಇದಕ್ಕೆ ದೋರ ಸಮುದ್ರ ಎಂಬ ಹೆಸರಾಯಿತು ಅಂತ ಇಲ್ಲಿದೆ ನೋಡಿ. ದೋರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ ಯಾರು ಮಲ್ಲಿಕ್ ಕಾಫೂರ್ ಇವರು 1310ರಲ್ಲಿ ಇದನ್ನು ಕೊಳ್ಳೆ ಹೊಡೆದು ನಂತರ ಅದು ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ಅದನ್ನು ಹಳೇಬೀಡು ಅಂತ ಕರೀತಾರೆ. ಅಂದರೆ ಫಸ್ಟಿಗೆ ಈ ಹಳೇಬೀಡನ್ನು ಮುಂಚೆ ಏನಂತ ಕರಿತಾ ಇದ್ರು ಅಂದರೆ ದೋರ ಸಮುದ್ರ. ಈ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕ್ ಕಾಫೂರ್ ಬಂದು 1310ರಲ್ಲಿ ಇಲ್ಲಿ ಲೂಟಿ ಮಾಡ್ತಾನಲ್ಲ, ಅದಾದ ಬಳಿಕ ಅದು ಹಳೇಬೀಡಾಗ್ಬಿಡ್ತು. ಅಂದರೆ ಚೇತರಿಸ್ಕೊಳ್ಳೋಕೆ ಆಗಲೇ ಅದು ಮೊದಲ ಥರ ಸಂಪದ್ಭರಿತವಾಗಲೇ ಇಲ್ಲ. ಹಾಗಾಗಿ ಇದಕ್ಕೆ ಹಳೇಬೀಡು ಅಂತ ಹೆಸರು ಬಂತು. ನೋಡ್ರಿ, ಇದು ಕೇಳಿದ್ದಾರೆ ಆಲ್ರೆಡಿ ಎಸ್ ಡಿ ಎಕ್ಸಾಮಲ್ಲೂ ಕೇಳಿದ್ದಾರೆ, ಆಮೇಲೆ PSI ಎಕ್ಸಾಮಲ್ಲೂ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಇದು. ಮಲ್ಲಿಕ್ ಕಾಫೂರ್ ಎಷ್ಟರಲ್ಲಿ ಈ ಹಳೇಬೀಡಿಗೆ ಲೂಟಿ ಮಾಡ್ತಾರೆ ಅಂತಂದರೆ 1310ರಲ್ಲಿ ಇಸ್ವಿನ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಬಂದು ಹೊಯ್ಸಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳನ್ನು ಸೇರಿದಂತೆ ವಿಶಾಲ ಪ್ರದೇಶಗಳನ್ನು ಸುಮಾರು 3 ಶತಮಾನಗಳಿಗೂ ಹೆಚ್ಚು ಕಾಲ ಇವರು ಭವ್ಯವಾಗಿ ಆಳ್ವಿಕೆ ಮಾಡ್ತಾರೆ. ನೋಡ್ರಿ, ಹೊಯ್ಸಳರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತ ಕೇಳಿದಾಗ ಸುಮಾರು 3 ಶತಮಾನಗಳಿಗೂ ಹೆಚ್ಚು ಕಾಲ ಇವರು ಆಳ್ವಿಕೆ ಮಾಡ್ತಾರೆ. ಪ್ರಾರಂಭದಲ್ಲಿ ಬೇಲೂರು, ಆನಂತರ ದೋರ ಸಮುದ್ರ ಇವರ ರಾಜಧಾನಿಯಾಗುತ್ತೆ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಪ್ರಾರಂಭದಲ್ಲಿ ಬೇಲೂರು ಇವರ ರಾಜಧಾನಿಯಾಗುತ್ತೆ, ನಂತರ ದೋರ ಸಮುದ್ರ ಇವರ ರಾಜಧಾನಿಯಾಗುತ್ತೆ. ಹುಲಿಯನ್ನು ಕೊಲ್ಲುವ ಚಲನಚಿತ್ರವೇ ಹೊಯ್ಸಳರ ರಾಜಲಾಂಛನವಾಗಿದೆ. ನೋಡ್ರಿ, ಇದು ಸಹ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡೋಣ. ಹೊಯ್ಸಳರ ರಾಜವಂಶದ ಪ್ರಮುಖ ಅರಸರು ಯಾರು ಅಂತ ಕೇಳ್ತಾರೆ. ಹೊಯ್ಸಳರ ರಾಜವಂಶದ ಪ್ರಮುಖ ಅರಸ ಯಾರು ಅಂತಂದರೆ ಫಸ್ಟಿಗೆ ಬರೋದೇ ವಿಷ್ಣುವರ್ಧನ. ವಿಷ್ಣುವರ್ಧನನು ಹೊಯ್ಸಳ ವಂಶದ ಗಣ್ಯ ರಾಜನಾಗಿರ್ತಾರೆ. ಇವರು ಚೋಳ ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಕನ್ನಡ ಪ್ರದೇಶಗಳನ್ನು ಗೆದ್ದುಕೊಂಡು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ. ಇವರು ಜೈನಮತೀಯರಾಗಿರ್ತಾರೆ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಫಸ್ಟ್ ಇವರು ಜೈನಮತಿಯಾಗಿ ಆಗಿರ್ತಾರೆ, ಅಂದರೆ ಜೈನ ಧರ್ಮವನ್ನು ಸ್ವೀಕಾರ ಮಾಡಿರ್ತಾರೆ. ಆ ನಂತರ ವೈಷ್ಣವ ಪಂಥವನ್ನು ಸ್ವೀಕರಿಸ್ತಾರೆ. ಇದು ಯಾರ ಆದೇಶದ ಮೇರೆಗೆ ಇವರು ಶ್ರೀ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾರೆ ಅಂತಂದರೆ ಇವರ ಆಸ್ಥಾನಕ್ಕೆ ರಾಮಾನುಜಾಚಾರ್ಯರು ಭೇಟಿ ಕೊಟ್ಟಿರ್ತಾರೆ. ಒಮ್ಮೆ ರಾಮಾನುಜಾಚಾರ್ಯರು ಭೇಟಿ ಕೊಟ್ಟಾಗ ಅವರು ಶ್ರೀ ವೈಷ್ಣವ ಪಂಥದ ಅನುಯಾಯಿಯಾಗಿರ್ತಾರೆ. ಶ್ರೀ ವೈಷ್ಣವ ಪಂಥವನ್ನು ಪ್ರಚಾರ ಪಡಿಸ್ತಾ ಇರ್ತಾರೆ ಶ್ರೀ ರಾಮಾನುಜಾಚಾರ್ಯರು. ಇವರು ವಿಷ್ಣುವರ್ಧನನ ಆಸ್ಥಾನಕ್ಕೆ ಬಂದಾಗ ಈ ರಾಮಾನುಜಾಚಾರ್ಯರ ಅನುಮತಿ ಮೇರೆಗೆ ಇವರೇನು ಮಾಡ್ತಾರೆ, ಶ್ರೀ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾರೆ. ಯಾರು? ವಿಷ್ಣುವರ್ಧನ. ಈತನ ರಾಣಿ ಶಾಂತಲೆಯು ಜೈನ ಮತದಲ್ಲಿಯೇ ಮುಂದುವರಿದಳು. ಧರ್ಮಸಹಿಷ್ಣುನಾಗಿದ್ದ ಈತ ಶೈವ ಹಾಗೂ ಜೈನ ಮತಗಳಿಗೂ ಪ್ರೋತ್ಸಾಹವನ್ನು ನೀಡ್ತಾರೆ. ಇದಿಷ್ಟು ಇವ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿದೆ. ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಕೇಳೋ ಸಾಧ್ಯತೆ ಇದೆ ನೋಡ್ರಿ. ವಿಷ್ಣುವರ್ಧನನ ಸಾಧನೆಗಳನ್ನು ವಿವರಿಸಿರಿ ಅಂತ ಬಂದಾಗ ಇದಿಷ್ಟು ಪಾಯಿಂಟ್ಸ್ನ ಹಾಕಬೇಕು. ನೆಕ್ಸ್ಟ್ ನೋಡೋಣ. ಮೂರನೇ ಬಲ್ಲಾಳ ಇವರು ಸಹ ಇಂಪಾರ್ಟೆಂಟು. ಮೂರನೇ ಬಲ್ಲಾಳ ಇವರು ಈ ವಂಶದ ಕೊನೆಯ ಪ್ರಮುಖ ಅರಸ ಆಗಿರ್ತಾರೆ. ಇವರು 50 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡ್ತಾರೆ. ನೋಡ್ರಿ, 50 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡ್ತಾರೆ ಈ ಮೂರನೇ ಬಲ್ಲಾಳ. ಇವರ ಕಾಲದಲ್ಲಿಯೇ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದರು. ಈ ಮಲ್ಲಿಕ್ ಕಾಫೂರ್ ಬರ್ತಾರಲ್ಲ, ಆವಾಗ ಈ ಮೂರನೇ ಬಲ್ಲಾಳನೇ ಅಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ನೋಡ್ರಿ, ಇದು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ರಿ ಸೈಡಲ್ಲಿ. ದೇವಾಲಯಗಳ ಭಗ್ನಗೊಂಡವು, ಆಮೇಲೆ ಅಲ್ಲಿನ ಸಂಪತ್ತು ಸಹ ಸೂರಿಕೆ ಆಯಿತು. ಈ ಮಲ್ಲಿಕ್ ಕಾಫೂರ್
ಈ ದಿಲ್ಲಿ ಸುಲ್ತಾನರು ನಮ್ಮ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡ್ತಾರಲ್ಲ, ಅವರು ಆ ಪ್ರದೇಶಗಳನ್ನು ಗೆದ್ಕೊಂಡು ತಮ್ಮ ವಶದಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಮಾತ್ರ ದಾಳಿ ಮಾಡಂಗಿಲ್ಲ. ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನಾಶ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡೋಕ್ಕೋಸ್ಕರ ಮಾತ್ರ ಅಲ್ಲಿ ದಿಲ್ಲಿ ಸುಲ್ತಾನರು ದಾಳಿ ಮಾಡ್ತಾರೆ. ಇದು ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಈ ದಿಲ್ಲಿ ಸುಲ್ತಾನರು ಎಸ್ಪೆಷಲಿ ಅಲಾವುದ್ದೀನ್ ಖಿಲ್ಜಿ ಅಲ್ಲಿ ದಂಡಯಾತ್ರೆಯನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ ಆಲ್ರೆಡಿ. ಅವರು ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡೋಕ್ಕೋಸ್ಕರ ಈ ದಾಳಿಯನ್ನು ಮಾಡ್ತಾರೆ. ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸುಮನೆತನಗಳು ಕಣ್ಮರೆಯಾಗ್ತವೆ, ಅಂದರೆ ನಾಶ ಆಗ್ತವೆ. ಆದರೆ ಸುಲ್ತಾನರು ಹೊಯ್ಸಳ ರಾಜ್ಯವನ್ನು ಮಾತ್ರವೇ ಹತ್ತಿಕ್ಕದೆ ಹೋದರು. ಈ ಘೋರ ವಿಪತ್ತನ್ನು ಈ ಮೂರನೇ ಬಲ್ಲಾಳನೊಬ್ಬನೇ ಎದುರಿಸಬೇಕಾಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮಧುರೆಯ ಸುಲ್ತಾನನ ಕ್ರೌರ್ಯ ಹೆಚ್ಚಿತು. ವಯಸ್ಸಾಗಿದ್ದರೂ ಬಲ್ಲಾಳನು ಅವನನ್ನು ದಂಡಿಸಲು ಹೋದನು. ಯುದ್ಧದಲ್ಲಿ ಸುಲ್ತಾನನು ಮೋಸದಿಂದ ಬಲ್ಲಾಳನನ್ನು ಸೆರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸಿದನು. ನೋಡ್ರಿ, ಈ ಮೂರನೇ ಬಲ್ಲಾಳನಿಗೆ ವಯಸ್ಸಾದರೂ ಸಹ ಈತನು ದಾಳಿ ಮಾಡ್ತಾನೆ ಇರ್ತಾನೆ. ಇವನನ್ನ ಮೋಸದಿಂದ ಹಿಡ್ಕೊಂಡು ಅವನ ಕ್ರೂರತನದಿಂದ ಅವನ್ನ ಕೊಲ್ತಾರೆ. ಪರಕೀಯರ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮೂರನೇ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿ ಚುಕ್ಕಿಯಂತಾಗಿದ್ದಾನೆ. ನೋಡ್ರಿ, ಈ ಸಾಲು ತುಂಬಾನೇ ಇಂಪಾರ್ಟೆಂಟ್. ನೋಡ್ರಿ, ಇವನ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ, ಮೂರನೇ ಬಲ್ಲಾಳ ಪರಕೀಯರ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮೂರನೇ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿ ಚುಕ್ಕಿಯಂತಾಗಿದ್ದಾನೆ ಅಂತೇಳಿ ವರ್ಣನೆ ಮಾಡಿದ್ದಾರೆ ಇಲ್ಲಿ. ನಂತರ ಅವನ ಮಗ ನಾಲ್ಕನೇ ಬಲ್ಲಾಳನು 1346ರಲ್ಲಿ ಮಧುರೆಯ ಸುಲ್ತಾನನಿಂದ ಹತನಾಗ್ತಾನೆ. ಆವಾಗ ಈ ಹೊಯ್ಸಳರ ಸಂತತಿ ಅವನತಿಯಾಗುತ್ತೆ. ನಂತರ ಯಾರು ಬರ್ತಾರೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಹೊಯ್ಸಳರ ನಂತರ ಯಾವೊಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಹೊಯ್ಸಳರ ಪತನವಾದಾಗ ಯಾವೊಬ್ಬ ಅರಸನಿಂದ ಪತನವಾಯಿತು ಅಂತಂದರೆ ಈ ನಾಲ್ಕನೇ ಬಲ್ಲಾಳನ ಟೈಮಲ್ಲಿ ಈ ಹೊಯ್ಸಳರ ಅರಸುಮನೆತನ ನಾಶವಾಗುತ್ತೆ. ಆಮೇಲೆ ಇವ್ರ ಸಾಮ್ರಾಜ್ಯದ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಓಕೆ, ನೋಡ್ರಿ, ವಿಷ್ಣುವರ್ಧನನ ಇಲ್ಲಿ ಸಾಮ್ರಾಜ್ಯದ ಮ್ಯಾಪನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಈ ಯೆಲ್ಲೋ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಈ ಯೆಲ್ಲೋ ಕಲರಲ್ಲಿ ಕಾಣಿಸಕತ್ತೈತಲ್ಲ, ಇದೆಲ್ಲ ವಿಷ್ಣುವರ್ಧನನ ಕಾಲದಲ್ಲಿ ಅವನ ಸಾಮ್ರಾಜ್ಯ ಆಗಿತ್ತು ನೋಡಿ. ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆಯನ್ನು ನೋಡೋಣ. ಜನ್ನ, ಹರಿಹರ ಮತ್ತು ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳಾಗಿದ್ದರು. ಜನ್ನನು ಆ ಕಾಲದ ಅತ್ಯಂತ ಶ್ರೇಷ್ಠ ಕವಿಯಾಗಿದ್ದ. ಈತನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿತ್ತು. ನೋಡ್ರಿ, ಅಲ್ಲಿ ಪಂಪನಿಗೆ ಆದಿಕವಿ ಎಂಬ ಬಿರುದಿದ್ರೆ ಇಲ್ಲಿ ಜನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿತ್ತು. ನೋಡ್ರಿ, ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಬಿರುದುಗಳು ಎಕ್ಸಾಮ್ಗಳಲ್ಲಿ ಕೇಳೋ ಸಾಧ್ಯತೆ ಇದೆ, ನೋಡ್ಕೊಳ್ರಿ. ಹರಿಹರನು ರಗಳೆ. ನೋಡ್ರಿ, ಇದು ಸಹ ಕೇಳಿದ್ದಾರೆ ಆಲ್ರೆಡಿ. ಈ SDA ಆಮೇಲೆ FD ಎಕ್ಸಾಮ್ಗೂ ಕೇಳಿದ್ದಾರೆ, KS ಎಕ್ಸಾಮ್ಗೆ ಕೇಳಿದ್ದಾರೆ, TETಗೂ ಕೇಳಿದ್ದಾರೆ ನೋಡ್ರಿ. ಇದು ಇಂಪಾರ್ಟೆಂಟು. ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸಿದ್ದಾರೆ ನೋಡ್ರಿ. ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯಗಳನ್ನು ಬರೆದರೆ ಈ ರಾಘವಾಂಕ ಅನೇಕ ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಇವು ಭಾಷೆಯಲ್ಲಿನ ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟವು. ಆಂಡಯ್ಯನು ಅಚ್ಚ ಕನ್ನಡದಲ್ಲಿ ಕೃತಿಯನ್ನು ರಚನೆ ಮಾಡ್ತಾರೆ. ಅಚ್ಚ ಕನ್ನಡದ ಕೃತಿಯನ್ನು ರಚನೆ ಮಾಡಿದವರು ಯಾರಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಆಂಡಯ್ಯನ ಅಚ್ಚ ಕನ್ನಡದಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇದೇ ಕಾಲದಲ್ಲಿ ಬಸವೇಶ್ವರ ಮತ್ತಿತರ ಶರಣರ ವಚನಗಳು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದವು. ನೋಡ್ರಿ, ಕವಿಗಳು ಮತ್ತು ಅವರು ಬರೆದಿರ್ತಕ್ಕಂಥ ಕಾವ್ಯಗಳು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಇವು
ಪರೀಕ್ಷೆಗಳಲ್ಲಿ ಈ ಮುಂಬರುವ ಪರೀಕ್ಷೆಗಳಲ್ಲೂ ಕೇಳ್ತಾರೆ, ಹಿಂದೆನೂ ಸಹ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಹಾಗಾಗಿ ಇವು ಇಂಪಾರ್ಟೆಂಟ್ ಆಗಿದ್ದಾವೆ ನೋಡ್ರಿ. ಜನ್ನ ಯಶೋಧರ ಚರಿತೆ ಅನ್ನೋ ಕಾವ್ಯವನ್ನು ಬರೆದರೆ, ಹರಿಹರ ಗಿರಿಜಾ ಕಲ್ಯಾಣವನ್ನು ಬರೆದಿದ್ದಾರೆ. ಆಮೇಲೆ ರಾಘವಾಂಕನು ಹರಿಶ್ಚಂದ್ರ ಕಾವ್ಯ ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಆಮೇಲೆ ಅಂಡಯ್ಯ ಇಲ್ಲಿ ಇದೆಯಲ್ಲ ಅಚ್ಚ ಕನ್ನಡದ ಕೃತಿ ಕಬ್ಬಿಗರ ಕಾವಂ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದಾರೆ ನೋಡ್ರಿ. ಈ ಕಡೆ ಕವಿಗಳನ್ನು ಕೊಟ್ಟು ಈ ಕಡೆ ಅವ್ರು ಬರೆದಿರ್ತಕ್ಕಂಥ ಕೃತಿಗಳನ್ನು ಕೊಡ್ತಾರೆ. ಅಂದರೆ ಮ್ಯಾಚ್ ದಿ ಫಾಲೋವಿಂಗ್ ಥರ ಕೊಡ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಚೋಳರ ಬಗ್ಗೆ ನೋಡೋಣ. ಚೋಳರು ಅಂತ ಬಂದರೆ, ಈ ಚೋಳರು ಭಾರತೀಯ ವಾಸ್ತುಶಿಲ್ಪಕ್ಕೆ ಕಂಚು ವಿಗ್ರಹವನ್ನು ಪರಿಚಯ ಮಾಡ್ತಾರೆ. ಅಂದರೆ ಕಂಚು ವಿಗ್ರಹದಲ್ಲಿ ಈ ಚೋಳರು ಮಾಡಿರ್ತಕ್ಕಂಥ ಸಾಧನೆ ಅಪೂರ್ವವಾಗಿದೆ ನೋಡ್ರಿ. ಓಕೆ, ಕಂಚು ಶಿಲ್ಪ ಚೋಳರು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆಯಾಗಿದೆ. ಇಲ್ಲಿದೆ ನೋಡ್ರಿ, ಇದು ನಟರಾಜನ ಮೂರ್ತಿ. ಇವು ಕಂಚು ಶಿಲ್ಪಗಳಿವೆರಡು. ಇದು ನಟರಾಜನ ಮೂರ್ತಿ ಆದರೆ ಇದು ಬಾಲಮುರಳಿ ಮೂರ್ತಿಯಾಗಿದೆ. ಇದು ಕಂಚು ಶಿಲ್ಪನೇ ಇದು ಸಹ. ಕಳಿಂಗದ ಮೇಲೆ ಬಾಲಮುರಳಿ ನರ್ತನೆ ಮಾಡಿರ್ತಕ್ಕಂಥ ಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ ಇವರು. ಸೊ ನೆಕ್ಸ್ಟ್ ನೋಡೋಣ. ತಾಮ್ರ ಮತ್ತು ತವರ ಇವೆರಡರ ಮಿಶ್ರ ಲೋಹವೇ ಕಂಚು ಆಗಿದೆ ನೋಡ್ರಿ. ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ತಾಮ್ರ ಅಂದರೆ ಕಂಚು ಹೇಗಾಗುತ್ತೆ ಅಂತ ಕೇಳಿದ್ದಾರೆ. KS ಅಲ್ಲೂ ಕೇಳಿದ್ದಾರೆ ನೋಡಿ ಈ ಕ್ವಶನ್ನ. ತಾಮ್ರ ಮತ್ತು ತವರ ಈ ಎರಡರ ಮಿಶ್ರ ಲೋಹವನ್ನೇ ಕಂಚು ಆಗಿದೆ ನೋಡಿ. ಕಂಚು ಗಟ್ಟಿಯಾಗಿದ್ದು ಹೊಳಪು ಹೊಂದಿದೆ. ಅಚ್ಚುಗಳಲ್ಲಿ ಕಂಚನ್ನು ಎರಕ ಹೊಯ್ದು ಕಂಚಿನ ವಿಗ್ರಹಗಳನ್ನು ತಯಾರಿಸಲಾಗುತ್ತದೆ. ಇದನ್ನು ಈ ಆಧುನಿಕ ಯುಗದಲ್ಲೂ ಸಹ ಈ ವಿಧಾನವನ್ನೇ ಬಳಸಲಾಗುತ್ತೆ ನೋಡ್ರಿ. ಅಂದರೆ ಈ ಪ್ರೆಸೆಂಟ್ ಇದೇ ವಿಧಾನವನ್ನು ಬಳಸ್ತಾರೆ ಅಂತ ಅರ್ಥ ಇದ್ರದ್ದು. ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೂಡ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ಇವರ ಒಂದು ಪ್ರಸಿದ್ಧ ದೇವಾಲಯವಾಗಿದೆ ನೋಡ್ರಿ. ಇದು ವಿಶ್ವವಿಖ್ಯಾತ ವಾಸ್ತುಕೃತಿಯಾಗಿದೆ. ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಹಾಗೂ ಇದನ್ನು ಕಟ್ಟಿದವರು ರಾಜರಾಜ ಚೋಳ ಅಂತ ಬರ್ತಾರೆ. ಅವರು ಇದನ್ನು ಕಟ್ಟಿದ್ದಾರೆ ಬೃಹದೀಶ್ವರ ದೇವಾಲಯವನ್ನು. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ಯಾರು ಕಟ್ಟಿಸಿದ್ರು, ಆಮೇಲೆ ಇದು ಎಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯವನ್ನು ಕಾಣ್ತೀವಿ. ಇದನ್ನು ಕಟ್ಟಿಸಿದವರು ರಾಜರಾಜ ಚೋಳ. ಇದು ಪ್ರೆಸೆಂಟ್ ಅಂದರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಒಂದು ತಾಣ ಅಂತಲೂ ನಾವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡೋಣ. ಬೃಹದೀಶ್ವರ ದೇವಾಲಯದ ವಿಮಾನವನ್ನು ಗಮನಿಸಿ. ವಿಮಾನ ಅಂದರೆ ಇದು ನೋಡ್ರಿ. ಬೃಹದೀಶ್ವರ ದೇವಾಲಯವನ್ನು ವಿಮಾನವನ್ನು ಗಮನಿಸಿ. ವಿಮಾನವೆಂದರೆ ಗರ್ಭಗುಡಿಯ ಮೇಲಿರುವ ಗೋಪುರ. ಇದು ಗೋಪುರ. ಗರ್ಭಗುಡಿ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಗರ್ಭಗುಡಿ. ಇಲ್ಲಿರುತ್ತೆ ಗರ್ಭಗುಡಿ ಒಳಗಡೆ. ಅಂದರೆ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಅದನ್ನು ಗರ್ಭಗುಡಿ ಅಂತಾರೆ. ಇದು ಗರ್ಭಗುಡಿ ಹಿಂದೆ ಇರುತ್ತೆ. ಇದು ಮಂಟಪ ಮುಂದುಗಡೆ ಇರುತ್ತೆ. ಇದು ಮಂಟಪ. ವಿಮಾನ ಅಂದರೆ ಇದು ನೋಡಿ. ಇದು ವಿಮಾನ. ಆಮೇಲೆ ಇದಕ್ಕೆ ಕಳಶ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಯಾಕಂದರೆ KS ಮೇನ್ಸಲ್ಲಿ ಇದನ್ನು ಕೇಳೋ ಸಾಧ್ಯತೆ ಇದೆ. ತುಂಬ ಬಾರಿ ಕೇಳಿದ್ದಾರೆ ಸಹ. ಸೊ ಮೇನ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರು ಇದನ್ನು ಒಂದು ಸೈಡಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕಂದರೆ ಈಗ ಮತ್ತೆ ಸುದ್ದಿಗಳು ಕೇಳಿ ಬರ್ತಾ ಇದೆ KS ಮರು ನೋಟಿಫಿಕೇಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮದು ಆಗಬಹುದು. ಸ್ವಲ್ಪ ಪ್ರಯತ್ನ ಮಾಡಿ, ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ದೇವಾಲಯದ ವಿಮಾನವು 13 ಅಂತಸ್ತುಗಳಲ್ಲಿದೆ ನೋಡ್ರಿ. ಈ ವಿಮಾನ ಎಷ್ಟು ಅಂತಸ್ತುಗಳಲ್ಲಿದೆ ಅಂತಂದರೆ 13 ಅಂತಸ್ತುಗಳಲ್ಲಿದೆ. ಆಮೇಲೆ ಇದು ಎಷ್ಟು ಎತ್ತರವಾಗಿದೆ ಅಂದರೆ 61 ಮೀಟರ್, ಅಂದರೆ 200 ಅಡಿ ಎತ್ತರದಲ್ಲಿದೆ. ಎಷ್ಟು ಅಂತಸ್ತುಗಳು ಅಂತಂದರೆ 13 ಅಂತಸ್ತುಗಳು. ಎತ್ತರ ಅಂತ ಬಂದರೆ 61 ಮೀಟರ್, ಅದು 200 ಅಡಿ ಅಂತ ಬರುತ್ತೆ ನೋಡ್ರಿ. ಬೃಹದೀಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದ ಅತಿ ದೊಡ್ಡದಾದ ದೇವಾಲಯವಾಗಿದೆ. ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ನೆಕ್ಸ್ಟು ಕೇಳೋ ಸಾಧ್ಯತೆ ಇದೆ. TETನಲ್ಲಿ ಕೇಳಬಹುದು. ಯಾಕಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಆದಂಗೆಲ್ಲ ಕ್ವಶನ್ಸ್
ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿ ಬರುತ್ತೆ. ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಅದು ಒಂಥರ ಹೇಳಿಕೆ ರೂಪದಲ್ಲಿತ್ತು ಕ್ವಶನ್ಸ್. ಆ ಹೇಳಿಕೆ ರೂಪದಲ್ಲಿ ಎಲ್ಲಿ ಕೇಳ್ತಾ ಇದ್ರು ಅಂದರೆ KS ಎಕ್ಸಾಮಲ್ಲೋ ಇಲ್ಲ FDA ಈ ಹಿಂದೆ 2021ರಲ್ಲಿ FDA ಎಕ್ಸಾಮಲ್ಲೂ ನಾವು ನೋಡಿದ್ವಿ. ಆಮೇಲೆ SD ಎಕ್ಸಾಮಲ್ಲೂ ಆ ಥರ ಕ್ವಶನ್ಸ್ ಬರ್ತಾಯಿತ್ತು ಹೇಳಿಕೆ ರೂಪದಲ್ಲಿ. ಗ್ರೂಪ್ C ಎಕ್ಸಾಮಲ್ಲೂ ಹೇಳಿಕೆ ರೂಪದಲ್ಲೇ ಕೇಳ್ತಾ ಇದ್ರು. ಆದರೆ TETನಲ್ಲಿ ಹೇಳಿಕೆ ರೂಪದಲ್ಲಿ ಯಾವತ್ತೂ ಕೇಳಿರಲಿಲ್ಲ. ಬಟ್ ಲಾಸ್ಟ್ ಟೈಮು ಹೇಳಿಕೆ ರೂಪದಲ್ಲಿ ಜಾಸ್ತಿ ಕ್ವಶನ್ಸ್ ಇದ್ದವು. ಹಾಗಾಗಿ ಈ ಥರ ಹೇಳಿಕೆ ರೂಪದಲ್ಲಿ ಕೇಳೋ ಸಾಧ್ಯತೆ ಇದೆ. ಎತ್ತರದ ಹಾಗೂ ಗಾತ್ರದಲ್ಲಿ ದೊಡ್ಡದಾದ ದೇವಾಲಯವಾಗಿದೆ. ಇದು 61 ಮೀಟರ್ ಎತ್ತರದಲ್ಲಿದೆ, 13 ಅಂತಸ್ತುಗಳಲ್ಲಿದೆ. ಈ ಥರ ಹೇಳಿಕೆ ರೂಪದಲ್ಲಿ ಕೇಳಿ ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಸಹ ಕೇಳ್ತಾರೆ. ಯಾಕಂದರೆ ಈ TET ಹೆಂಗೆ ಬರುತ್ತೋ ಕ್ವಶನ್ ಪೇಪರ್ ಅದ್ರ ಪ್ರಕಾರ ನಾವು ಓದ್ಕೋಬೇಕು. ಈ ಹಿಂದೆ ಇತ್ತಲ್ಲ, ಅಂದರೆ ಯಾವಾಗ TET ಸ್ಟಾರ್ಟ್ ಆಯಿತು 2014ರಿಂದ ಮೇ ಬಿ 14ರಿಂದ ಸ್ಟಾರ್ಟ್ ಆಯಿತು TET. ಆವಾಗಿಂದ ನೋಡ್ಕೊಂಡು ಬಂದರೆ ಕೇವಲ ಒಂದು ಲೈನ್ ಇತ್ತು. ಈ PC ಎಕ್ಸಾಮ್ಗೆ ಇರ್ತಾವಲ್ಲ ಒಂದು ಲೈನ್, ಆ ಥರ ಕ್ವಶನ್ಸ್ ಇದ್ದವು. ಬಟ್ ಲಾಸ್ಟ್ ಟೈಮ್ ನೋಡಿದಾಗ ಹೇಳಿಕೆ ರೂಪದಲ್ಲಿತ್ತು. ಆ ಒಂದು ಲೈನ್ ಕ್ವಶನ್ಸ್ ಪ್ರಕಾರನೇ ನಾವು ಓದ್ಕೊಂಡು ಹೋದರೆ ತುಂಬ ನಮ್ಗೆ ತೊಂದರೆ ಆಗುತ್ತೆ ಎಕ್ಸಾಮಲ್ಲಿ ಆ ಕ್ವಶನ್ಸ್ ಫೇಸ್ ಮಾಡೋದಕ್ಕೆ. ಹಾಗಾಗಿ ಹೇಳಿಕೆ ರೂಪದಲ್ಲಿ ಇದು ಕೊಡೋ ಸಾಧ್ಯತೆ ಇದೆ ನೋಡ್ರಿ. ಸೊ ಚೆನ್ನಾಗಿ ನೋಡ್ಕೊಳ್ರಿ. ಇದು ವಿಶ್ವ ಪರಂಪರೆಯ ತಾಣವೆಂದು ಸಹ ಮನ್ನಣೆಯಾಗಿದೆ. ಆಗಲೇ ಹೇಳಿದ್ನಲ್ಲ ನಾನು, ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಒಂದು ತಾಣವಾಗಿದೆ. ಇದು 13 ಅಂತಸ್ತುಗಳಲ್ಲಿದೆ, 200 ಅಡಿ ಎತ್ತರದಲ್ಲಿದೆ, 61 ಮೀಟರ್ ಅಂತ ಬಂದರೆ 61 ಮೀಟರ್ ಎತ್ತರದಲ್ಲಿದೆ. ಈ ಬೃಹದೀಶ್ವರ ದೇವಾಲಯ ಭಾರತದಲ್ಲಿಯೇ ಎತ್ತರ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ. ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ತಾಣವೂ ಸಹ ಆಗಿದೆ. ನೋಡಿದ್ವಲ್ಲ. ಈ ನೆಕ್ಸ್ಟ್ ನೋಡೋಣ. ಎಲ್ಲ ಶಿವ ದೇವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ. ನೋಡ್ರಿ, ಇದು ಸಹ ಕೇಳ್ತಾರೆ ಹೇಳಿಕೆ ರೂಪದಲ್ಲಿ. ಏನಂತ ಕೇಳ್ತಾರೆ? ಎಲ್ಲ ಶಿವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹಗಳು ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ. ಹೌದಾ ಅಲ್ಲ? ಅಥವಾ ಎಲ್ಲ ಶಿವ ದೇವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿಲ್ಲ, ಅಥವಾ ನಂದಿ ವಿಗ್ರಹ ಇರುವುದು ಕಂಪಲ್ಸರಿ ಏನಿಲ್ಲ ಅಂತ ಅಂದರೆ ಆ ಒಂದು ಪಾಯಿಂಟಲ್ಲಿ ಬರಬಹುದು. ಆವಾಗ ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ. ಇಲ್ಲಿನ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು. ಅಂದರೆ ದಕ್ಷಿಣ ಭಾರತದಲ್ಲಿ ಅಂತ ಬಂದಾಗ ಈ ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಮುಂದೆ ನಂದಿ ವಿಗ್ರಹ ಐತಲ್ಲ, ಅದು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡದಾದ ನಂದಿ ವಿಗ್ರಹವಾಗಿದೆ ನೋಡ್ರಿ. ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಇಲ್ಲಿರುವ ಶಿವಮಂದಿರ. ಈ ಗಂಗೈಕೊಂಡ ಚೋಳಪುರಮನ್ನು ರಾಜೇಂದ್ರ ಚೋಳನು ರಾಜರಾಜ ಚೋಳನ ನಿರ್ಮಾಣ ಮಾಡ್ತಾರೆ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಬರ್ತಾರೆ, ಅವ್ರ ಬಗ್ಗೆ ನೋಡೋಣ. ಗಂಗೈಕೊಂಡ ಚೋಳಪುರಂ ಇಲ್ಲಿರುವ ಶಿವಮಂದಿರ ಈ ಚೋಳರ ಇನ್ನೊಂದು ಬೃಹತ್ ದೇವಾಲಯವಾಗಿದೆ. ನೋಡ್ರಿ, ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ಈ ಒಂದು ಪೇಜ್ ಏನೈತಲ್ಲ, ಈ ಒಂದು ಪೇಜ್ ಫುಲ್ ಇಂಪಾರ್ಟೆಂಟ್ ಆಗಿದೆ. ಒಂದು ಸಾರಿ ಅನಲೈಸಿಸ್ ಮಾಡ್ಕೊಂಡು ಬಿಡ್ರಿ, ಅಂದರೆ ಕನ್ಫ್ಯೂಸ್ ಆಗಬಾರ್ದು ಎಕ್ಸಾಮ್ ಟೈಮಲ್ಲಿ. ಹಾಗಾಗಿ ಸೊ ನೆಕ್ಸ್ಟ್ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ 2010ರಲ್ಲಿ 1,000 ಮುಖಬೆಲೆಯ ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಎಂಬ ನಾಣ್ಯವನ್ನು ಹೊರತಂದಿದೆ. ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯದ ನೆನಪಿಗಾಗಿ ಎಷ್ಟು ರೂಪಾಯಿಯ ಮುಖಬೆಲೆಯ ಒಂದು ನಾಣ್ಯವನ್ನು ಹೊರತಂದಿದ್ದಾರೆ ಅಂತ ಕ್ವಶನ್ನಲ್ಲಿ ರೈಸ್ ಆಗುತ್ತೆ. ಸೊ ಆವಾಗ 1,000 ಮುಖಬೆಲೆದಂತ ನೆನಪಲ್ಲಿ ಇಟ್ಕೋಬೇಕು. ಯಾಕಂದರೆ 1,000 ಮುಖಬೆಲೆ ಇರೋಕ್ಕೆ ಚಾನ್ಸ್ ಇಲ್ಲ ಅಂತ ನಾವು ಅನ್ಕೊತೀವಿ. ಓದಿದವ್ರಿಗೆ ಮಾತ್ರ ಇದು ಆನ್ಸರ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. 1,000 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ತಗೊಂಡು ಬರ್ತಾರೆ. ಇದು ಎಷ್ಟರಲ್ಲಿ ಅಂತಂದರೆ 2010ರಲ್ಲಿ ಈ ನಾಣ್ಯವನ್ನು ಹೊರಡಿಸ್ತಾರೆ. ಯಾರು? ಭಾರತೀಯ ರಿಸರ್ವ್ ಬ್ಯಾಂಕ್. ಈ ನಾಣ್ಯಗಳು ನೋಟುಗಳನ್ನು ಮುದ್ರಣ ಮಾಡೋದಕ್ಕೆ ಅಧಿಕಾರ ಇರೋದು ಕೇವಲ ರಿಸರ್ವ್ ಬ್ಯಾಂಕಿಗೆ ಮಾತ್ರ. ಸೊ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ನೋಡೋಣ. ಪ್ರಮುಖ ಚೋಳ ಸಾಮ್ರಾಟರ ಬಗ್ಗೆ ನೋಡೋಣ. ಅಂದರೆ ಚೋಳರಂತ ಪ್ರತಿಯೊಂದು ಮನೆತನದಲ್ಲಿ ಒಬ್ಬ ಪ್ರಮುಖ ರಾಜ ಅಂತ ಇದ್ದೇ ಇರ್ತಾನಲ್ಲ, ಹಾಗಾಗಿ ಈ ಚೋಳರಲ್ಲೂ ಯಾರು ಪ್ರಮುಖರಾಗಿದ್ದರು ಅಂತ ನೋಡೋಣ. ಚೋಳರು ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಆಳ್ವಿಕೆ ಮಾಡ್ತಾರೆ. ನೋಡಿ, ಎಷ್ಟು ಶತಮಾನಗಳ ಕಾಲ? 4 ಶತಮಾನಗಳ ಕಾಲ ಅಂತಂದರೆ ಸುಮ್ಮನೆ ಅಲ್ಲ. ಶತಮಾನ ಅಂದರೆ 100 ವರ್ಷ. ಹಾಗೆ
400 ವರ್ಷ ಇವರು ಆಳ್ವಿಕೆ ಮಾಡ್ತಾರೆ. ತಂಜಾವೂರು ಅಂದರೆ ತಮಿಳುನಾಡು ಇವರ ರಾಜಧಾನಿಯಾಗಿರುತ್ತೆ. ಚೋಳ ಸಾಮ್ರಾಟರಲ್ಲಿ ರಾಜರಾಜ ಚೋಳ ಹಾಗೂ ರಾಜೇಂದ್ರ ಚೋಳ ಈ ಇಬ್ಬರು ಪ್ರಮುಖ ರಾಜರಾಗಿದ್ದಾರೆ. ನೆಕ್ಸ್ಟ್ ನೋಡೋಣ. ಚೋಳ ಸಾಮ್ರಾಜ್ಯದ ಮ್ಯಾಪನ್ನು ನೋಡಿದ್ರೆ ಹೀಗಿದೆ ನೋಡ್ರಿ. ಚೋಳ ಸಾಮ್ರಾಜ್ಯದ ಮ್ಯಾಪ್ ಹೇಗಿದೆ ಇಲ್ಲಿ ನೋಡ್ರಿ. ಅರ್ಧ ಆಂಧ್ರ ಪ್ರದೇಶ ಇದೆ, ಆಮೇಲೆ ಅರ್ಧ ಕರ್ನಾಟಕ ಇದೆ, ದಕ್ಷಿಣ ಕರ್ನಾಟಕ, ಆಮೇಲೆ ತಮಿಳುನಾಡು ಇದೆ, ಇಲ್ಲಿ ಕೇರಳ ಬರುತ್ತೆ. ಎಲ್ಲಾನು ಚೋಳರ ಸಾಮ್ರಾಜ್ಯವಾಗಿದೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡ್ರಿ ಗಂಗೈಕೊಂಡ ಚೋಳಪುರಮಲ್ಲಿ ಇನ್ನೊಂದು ಬೃಹತ್ ಶಿವ ದೇವಾಲಯ, ಚೋಳರು ಕಟ್ಟಿಸಿರ್ತಕ್ಕಂಥ ಬೃಹತ್ ಶಿವ ದೇವಾಲಯ ಅಂತ ನೋಡಿದ್ವಲ್ಲ, ಅದು ಇಲ್ಲಿದೆ. ತಂಜಾವೂರಿನಲ್ಲಿ ಬೃಹತ್ ಶಿವ ದೇವಾಲಯವಿದೆ ನೋಡ್ರಿ. ಈ ಮ್ಯಾಪ್ ನೋಡ್ಕೊಂಡಾಗ ನಿಮ್ಗೆ ಒಂದೊಂದಾಗಿ ನೆನಪಿಗೆ ಬರಬೇಕು. ಇದು ತಂಜಾವೂರು ಇದೇನಾಗಿತ್ತು, ಚೋಳರ ರಾಜಧಾನಿ ಆಗಿತ್ತು. ಇಲ್ಲಿ ಬೃಹದೀಶ್ವರ ದೇವಾಲಯವಿದೆ, ಅದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇದ್ರ ನೆನಪಿಗಾಗಿ 2010ರಲ್ಲಿ ಒಂದು 1000 ಮುಖಬೆಲೆ ನಾಣ್ಯಗಳನ್ನು ಹೊರಡಿಸಿದ್ರು. ಆಮೇಲೆ ಇದು ಗಂಗೈಕೊಂಡ ಚೋಳಪುರಮಲ್ಲಿ ಈ ಚೋಳರು ಕಟ್ಟಿಸಿರ್ತಕ್ಕಂಥ 2ನೇ ಬೃಹತ್ ದೇವಾಲಯವಿದೆ, ಅದು ಶಿವ ಮಂದಿರವಾಗಿದೆ. ಆಮೇಲೆ ಬೃಹದೀಶ್ವರ ದೇವಾಲಯದ ಮುಂದೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾದ ನಂದಿ ವಿಗ್ರಹವಿದೆ. ಈ ಥರ ಎಲ್ಲ ನಿಮಗೆ ನೆನಪಿಗೆ ಬಂದ್ಬಿಡ್ಬೇಕು. ಆಮೇಲೆ ಇದು ಬೃಹದೀಶ್ವರ ದೇವಾಲಯ 13 ಅಂತಸ್ತಲ್ಲಿದೆ. ಆಮೇಲೆ 61 ಮೀಟರ್ ಎತ್ತರವಾಗಿದೆ. ಅದು ಅಡಿಯಲ್ಲಿ ಅಂತ ಬಂದರೆ 200 ಅಡಿ ಎತ್ತರದಲ್ಲಿದೆ. ಇನ್ನು ಏನೇನೆಲ್ಲ ನಾನು ಅಲ್ಲಿ ಹೇಳಿದ್ನಲ್ಲ ಮೇಲೆ, ಅದೆಲ್ಲನೂ ಸಹ ನೆನಪಲ್ಲಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ರಾಜರಾಜ ಚೋಳರ ಬಗ್ಗೆ ನೋಡೋಣ. ರಾಜರಾಜ ಚೋಳನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು. ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಶ್ರೀಲಂಕಾ, ಮಾಲ್ಡೀವ್ಸ್ ದ್ವೀಪಗಳನ್ನು ಸಹ ಒಳಗೊಂಡಿತ್ತು ನೋಡ್ರಿ. ಇಲ್ಲಿ ನಾವು ಮೇಲೆ ನೋಡಿದ್ವಲ್ಲ ಚೋಳರ ಸಾಮ್ರಾಜ್ಯ, ರಾಜರಾಜ ಚೋಳನ ಟೈಮಲ್ಲಿ ಅದಕ್ಕೂ ಮೀರಿ ಕೆಳಗಡೆ ಇತ್ತು. ಅಂದರೆ ನಮ್ಮ ಭಾರತದ ಗಡಿಯಾಚೆ ಶ್ರೀಲಂಕಾ, ಆಮೇಲೆ ಮಾಲ್ಡೀವ್ಸ್ ಈ ದ್ವೀಪಗಳನ್ನು ಸಹ ಈತ ವಶಪಡಿಸ್ಕೊಂಡಿದ್ದ ನೋಡ್ರಿ. ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು. ಭೂಸೇನೆ ಮತ್ತು ನೌಕಾದಳವನ್ನು ಈ ರಾಜರಾಜ ಚೋಳ ಕಟ್ಟಿಸಿರ್ತಾನೆ ನೋಡಿ. ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ಕರೆಕ್ಟಾಗಿ ನಾನು ಕ್ಲಾಸ್ ಹೇಳಿದ್ದನ್ನು ಕರೆಕ್ಟಾಗಿ ಕೇಳ್ಕೊಂಡ್ರೆ ನೀವು ಆರಾಮಾಗಿ TETನಲ್ಲಿ ಸ್ಕೋರ್ ಮಾಡ್ಬೋದು, 100 ಸ್ಕೋರ್ ಮಾಡ್ಬೋದು ನೋಡ್ರಿ. ಯಾಕಂದರೆ ಈ 6th ಬುಕ್ ಐತಲ್ಲ, ಇದು ಬೇಸಿಕ್. ಇದರಲ್ಲಿ ಏನು ಪಾಠಗಳಿದಾವಲ್ಲ ಅದೇ ನೆಕ್ಸ್ಟ್ 8thಲ್ಲಿ ಫಸ್ಟ್ ಸೆಕೆಂಡ್ ಭಾಗದಲ್ಲಿ ಬರ್ತವೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಅಲ್ಲಿ ಹೇಳಬೇಕಾದ್ರೆ ಇದನ್ನೆಲ್ಲ ನಿಮಗೆ ನೆನಪಿಗೆ ರಿಕಾಲ್ ಆದಂಗೆ ಆಗುತ್ತೆ. ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು TETನಲ್ಲಿ. ಓಕೆ, ಇವನು ಭೂಸೇನೆ ಮತ್ತು ನೌಕಾದಳವನ್ನು ಕಟ್ಟಿಸ್ತಾರೆ ಯಾರು, ರಾಜರಾಜ ಚೋಳ ನೋಡ್ರಿ. ಆವಾಗಲೇ ನಾನು ಹೇಳಿದ್ನಲ್ಲ, ಬೃಹದೀಶ್ವರ ದೇವಾಲಯ ಕಟ್ಟಿಸಿದವರು ಯಾರು ಅಂತಂದರೆ ರಾಜರಾಜ ಚೋಳ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸ್ತಾರೆ ನೋಡ್ರಿ. ತುಂಬ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ರಿ. ನೆಕ್ಸ್ಟ್ ನೋಡೋಣ, ರಾಜೇಂದ್ರ ಚೋಳ. ಈ ರಾಜೇಂದ್ರ ಚೋಳ ಬೇರೆ ಯಾರೂ ಅಲ್ಲ, ರಾಜರಾಜ ಚೋಳನ ಮಗನಾಗಿರ್ತಾನೆ ರಾಜೇಂದ್ರ ಚೋಳ. ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಇವನ ಒಂದು ಮುಖ್ಯ ಸಾಧನೆಯಾಗಿದೆ. ಈತನ ಮುಖ್ಯ ಸಾಧನೆ ಏನು ಅಂತ ಕೇಳಿದಾಗ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯಾಗಿದೆ ಅಂತ ನೆನಪಲ್ಲಿಟ್ಕೊಳ್ರಿ. ಈ ವಿಜಯದ ನೆನಪಿಗಾಗಿ ರಾಜೇಂದ್ರನು ಗಂಗೈಕೊಂಡ ಎಂಬ ಬಿರುದನ್ನು ಪಡಿತಾರೆ ನೋಡ್ರಿ. ಗಂಗೈಕೊಂಡ ಚೋಳಪುರಂನ ನೋಡ್ತೀವಲ್ಲ, ಅಲ್ಲಿ 2ನೇ ದೊಡ್ಡದಾದ ಶಿವ ದೇವಾಲಯವನ್ನು ನೋಡ್ಬೋದು ಈ ಚೋಳರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ದೇವಾಲಯಗಳಲ್ಲಿ. ಮತ್ತು ನಾನು ಹಿಂಗೆ 2ನೇ ಶಿವ ದೇವಾಲಯ ಬೃಹತ್ ದೇವಾಲಯ ಅಂತಂದಾಗ ದಕ್ಷಿಣ ಭಾರತದಲ್ಲಿ ಅಥವಾ ಇಡೀ ಭಾರತದಲ್ಲಿ ಅಂತ ನೀವು ಅಂದ್ಕೊಳ್ಬೇಡ್ರಿ ಆಯಿತಾ. ಚೋಳರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಚೋಳರಿಗೆ ಸಂಬಂಧಪಟ್ಟಂಗೆ ನಾನು ಇಲ್ಲಿ ಹೇಳಕತ್ತೀನಿ. ಸೊ ಹಂಗಾಗಿ ನೆನಪಲ್ಲಿ ಇಟ್ಕೊಳ್ರಿ.
ಆ ಗಂಗೈಕೊಂಡ ಚೋಳಪುರಮನ್ನು ನಿರ್ಮಾಣ ಮಾಡಿದ್ದು ರಾಜೇಂದ್ರ ಚೋಳ. ಅಲ್ಲಿ ಶಿವ ದೇವಾಲಯವನ್ನು ಕಟ್ಟಿಸಿದ್ದು ಸಹ ರಾಜೇಂದ್ರ ಚೋಳನೇ. ಇಲ್ಲಿ ನೋಡ್ರಿ, ಇಲ್ಲೇ ಇದೆ ನೋಡ್ರಿ, ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಅಲ್ಲೊಂದು ಬೃಹತ್ ಶಿವ ದೇವಾಲಯವನ್ನು ನಿರ್ಮಿಸಿದನು. ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳಗಂಗಂ ಎಂಬ ಭಾರಿ ಗಾತ್ರದ ಕೆರೆಯನ್ನು ಸಹ ಇವರು ನಿರ್ಮಾಣ ಮಾಡ್ತಾರೆ. ಚೋಳಗಂಗಂ ಇದು ಏನು ಅಂತ ಕೇಳಿದಾಗ, ದೇವಾಲಯ. ಚೋಳಗಂಗಂ ಅಂತ ಅನ್ಕೊಂಡಾಗ ನಾವು ಕಾಮನ್ ಆಗಿ ದೇವಾಲಯ ಅಂತ ಅನ್ಕೊಂತೀವಿ. ಬಟ್ ಅದು ದೇವಾಲಯ ಅಲ್ಲ. ಆ ರಾಜಧಾನಿ ಏನು ಇವರು ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಅಂತ ಮಾಡಿ ಅದನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಅಲ್ಲಿ ತಮ್ಮ ರಾಜಧಾನಿಯ ಸಮೀಪವಾಗಿ ನೀರಾವರಿಗೆ ಯೋಗ್ಯವಾಗೋ ರೀತಿನಲ್ಲಿ ಜನರಿಗೆ ಕಷ್ಟ ಆಗಬಾರ್ದು ನೀರಿಗೆ ಅಂತ ಅಂದ್ಕೊಂಡು ನೀರಾವರಿಗಾಗಿ ಚೋಳಗಂಗಂ ಎಂಬ ಒಂದು ಭಾರಿ ಗಾತ್ರದ ಕೆರೆಯನ್ನು ಇವರು ಕಟ್ಟಿಸ್ತಾರೆ. ಯಾರು? ರಾಜೇಂದ್ರ ಚೋಳ. ಇದಿಷ್ಟು ರಾಜೇಂದ್ರ ಚೋಳರಿಗೆ ಸಂಬಂಧಪಟ್ಟಿದ್ದಾಗಿತ್ತು. ನೋಡ್ರಿ, ನೆನಪಲ್ಲಿ ಇಟ್ಕೊಳ್ರಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್, ನಾನು ಮಾರ್ಕ್ ಮಾಡಿರೋದು. ಸೊ ನೆಕ್ಸ್ಟ್ ನೋಡೋಣ. ಆಗ್ನೇಯ ಏಷ್ಯಾದ ಸುಮಾತ್ರಾದಲ್ಲಿನ ಶ್ರೀವಿಜಯ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಇನ್ನೊಂದು ಗಣನೀಯ ಸಾಧನೆಯಾಗಿದೆ. ಅಂದರೆ ರಾಜೇಂದ್ರ ಚೋಳ ಕೇವಲ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆ ಈತನ ಒಂದು ಮಹತ್ವದ ಸಾಧನೆ ಅಲ್ಲ, ಅದ್ರ ಜೊತೆಗೆ ಆಗ್ನೇಯ ಏಷ್ಯಾದ ಸುಮಾತ್ರಾವನ್ನು ಸಹ ಈತನು ಗೆದ್ಕೊಂಡಿರ್ತಾನೆ. ಇದು ಆಗ್ನೇಯ ಏಷ್ಯಾದಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಆವಾಗ ಅಂತಂದರೆ ಶ್ರೀವಿಜಯ ಆಳ್ವಿಕೆ ಮಾಡ್ತಾ ಇರ್ತಾರೆ. ಇವರನ್ನು ಸಹ ಸೋಲಿಸಿ ಆ ಸುಮಾತ್ರಾವನ್ನು ಗೆದ್ದುಕೊಂಡದ್ದು ಸಹ ಈ ರಾಜೇಂದ್ರ ಚೋಳನ ಇನ್ನೊಂದು ಗಣನೀಯ ಸಾಧನೆಯಾಗಿದೆ. ನೋಡ್ರಿ, ಚೋಳರ ಸಾಹಿತ್ಯವನ್ನು ನೋಡ್ತಾ ಬರೋಣ. ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯು ಸುವರ್ಣಯುಗವಾಗಿತ್ತು. ಅಲ್ಲಿ ಈ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳಂತ ನೋಡಿದಾಗ ಸ್ಟಾರ್ಟಿಂಗಲ್ಲೇ ಏನಿತ್ತು, ಸಂಗಮ್ ಯುಗ ಅಂತ ಒಂದಿಷ್ಟು ಇನ್ಫಾರ್ಮೇಷನ್ ನೋಡಿದ್ವಿ. ಆ ಸಂಗಮ್ ಯುಗ ಈ ಚೋಳರ ಕಾಲದಲ್ಲೇ ಏಳಿಗೆಗೆ ಬರುತ್ತೆ. ನೋಡ್ರಿ, ಚೋಳರ ಆಳ್ವಿಕೆ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯು ಸುವರ್ಣ ಯುಗವಾಗಿತ್ತು. ಅವರ ಕಾಲದಲ್ಲಿ ಭಕ್ತಿ ಸಾಹಿತ್ಯವು ಹುಲುಸಾಗಿ ಬೆಳೆಯಿತು. ಪೇರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ನೋಡ್ರಿ, ಇದು ಕೇಳ್ತಾರೆ ಎಕ್ಸಾಮಲ್ಲಿ. ಚೋಳರ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯ ಪ್ರಮುಖ ಸ್ಥಾನ ಪಡೆಯಿತು. ಅದು ಯಾವ ರೀತಿ, ಅದು ಎದಕ್ಕೆ ಅಂದರೆ ಯಾವ ರೀತಿನಲ್ಲಿ ಪ್ರಮುಖ ಸ್ಥಾನ ಪಡೀತು ಅಂತಂದರೆ, ಪೇರಿಯ ಪುರಾಣಂ ಎಂಬ ಇದೊಂದು ಭಕ್ತಿ ಸಾಹಿತ್ಯ. ಇದರಿಂದ ಚೋಳರು ಈ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡಿತಾರೆ. ಹಾಗೆ ಅಲ್ಲಿ ಏನು ತಮಿಳು ಸಾಹಿತ್ಯ ಕೂಡ ಏಳಿಗೆಗೆ ಬರುತ್ತೆ. ಇದೇ ಕಾಲಕ್ಕೆ ಸೇರಿದ ಕಂಬನ್ ಬರೆದಿರುವ ಕಂಬ ರಾಮಾಯಣವು ಇಂದಿಗೂ ಜನಪ್ರಿಯವಾಗಿದೆ. ನೋಡಿ, ರಾಮಾಯಣ ಬರೆದಿದ್ದು ಯಾರು ಬರೀತಾರೆ? ರಾಮಾಯಣ ಶ್ರೀ ವಾಲ್ಮೀಕಿ ಅವರು ಬರೀತಾರೆ. ಹಾಗೆ ಈ ಕಂಬ ರಾಮಾಯಣ ಅನ್ನೋದು ಇದು ಸಹ ರಾಮಾಯಣದ 2ನೇ ಭಾಗ ಅಂತ ಅನ್ಬೋದು. ಅಂದರೆ ರಾಮಾಯಣ ಹೇಗಿದೆಯೋ, ಒರಿಜಿನಲ್ ರಾಮಾಯಣ ಹೇಗಿದೆಯೋ ಅದೇ ಥರ ಇದೂ ಸಹ ಇದೆ ಅಂತ ಇದಕ್ಕೆ ಕಂಬ ರಾಮಾಯಣ ಅಂತ ಕರೀತಾರೆ. ಕಂಬನ್ ಬರೆದಿದ್ದಾರಲ್ಲ, ಅದಕ್ಕೆ ಇವರು ಇದನ್ನು ಕಂಬ ರಾಮಾಯಣ ಅಂತ ಕರೀತಾರೆ. ಇದು ಇಂದಿಗೂ ಸಹ ಜನಪ್ರಿಯವಾಗಿದೆ. ಸೊ ನೆಕ್ಸ್ಟ್ ನೋಡೋಣ. ಚೋಳರ ಸಾಹಿತ್ಯ ನೋಡಿದ್ವಿ. ಈಗ ಚೋಳರ ಆಡಳಿತವನ್ನು ನೋಡೋಣ ಬನ್ನಿ. ಚೋಳರು ನೋಡ್ರಿ, ಈ ಪ್ರೆಸೆಂಟ್ ನಮ್ಮಲ್ಲಿ ಏನು ಗ್ರಾಮಾಡಳಿತ ಪದ್ಧತಿ ಐತಲ್ಲ, ಪಂಚಾಯತಿ ಸಿಸ್ಟಮು, ಈ ಪಂಚಾಯತಿ ಸಿಸ್ಟಮ್ನ ನಾವು ಚೋಳರಿಂದನೇ ಪಡೆದೀವಿ ಅಂತಂದ್ರೂ ತಪ್ಪಾಗಲ್ಲ. ಯಾಕಂದರೆ ಆಗ ಚೋಳರ ಕಾಲದಲ್ಲಿ ಯಾವ ರೀತಿ ಸಿಸ್ಟಮ್ ಇತ್ತು ಪಂಚಾಯತಿ ವ್ಯವಸ್ಥೆ, ಸೇಮ್ ಅದೇ ಥರ ನಮ್ಮ ಹತ್ರ ಇದೆ. ಅಂದರೆ ಎಲೆಕ್ಷನ್ ಮಾಡೋದಾಗಿರ್ಬೋದು, ಅಧ್ಯಕ್ಷರನ್ನು ಆಯ್ಕೆ ಮಾಡೋದಾಗಿರ್ಬೋದು, ಅವರನ್ನು ಅಮಾನತು ಮಾಡೋದಾಗಿರ್ಬೋದು, ಎಲ್ಲನೂ ಸಹ ಈ ಕಾಲದಲ್ಲಿ ನಾವು ನೋಡ್ತೀವಿ. ನೋಡೋಣ ಬನ್ನಿ. ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು. ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನೋಡುತ್ತಿದ್ದವು. ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು. ನೋಡ್ರಿ, ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತಂತೆ. ಈಗ ಪ್ರೆಸೆಂಟ್ ನಾವು ಸಹ ಹಾಗೆ ಮಾಡ್ತೀವಲ್ಲ, ಗ್ರಾಮ ಸಭೆ ಸದಸ್ಯರನ್ನು ಚುನಾಯಿಸಿ ಆಯ್ಕೆ ಮಾಡ್ತೀವಿ. ಸೊ ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು. ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು. ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು.
ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿತ್ತು. ನೋಡ್ರಿ, ಇದೆಲ್ಲ ಸೇಮ್ ಹಂಗೆ ಐತಲ್ಲ. ಗ್ರಾಮ ಸಭೆ ಸದಸ್ಯರನ್ನು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಆಮೇಲೆ ಕೆಲವೊಂದಿಷ್ಟು ಸಮಿತಿಗಳನ್ನ ಮಾಡಿ ಆ ಸಮಿತಿಗಳು ಯಾರು ನೋಡ್ಕೋಬೇಕಂತ ಗೊತ್ತುಪಡಿಸ್ತಾ ಇದ್ದಾರೆ. ಈಗೂ ಸಹ ಅದೇ ಸಿಸ್ಟಮ್ ಐತಲ್ಲ. ಸಮಿತಿಗಳನ್ನು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಾಗಿತ್ತು. ಇದೆಲ್ಲ ಈಗ ಪ್ರೆಸೆಂಟ್ ನಾವು ನೋಡ್ತೀವಿ ನಮ್ಮ ಪಂಚಾಯತಿ ಸಿಸ್ಟಮಲ್ಲಿ. ಚೋಳರು ಅಂತ ಬಂದ್ರೇ ಪ್ರಸಿದ್ಧಿ ಯಾವುದಕ್ಕೆ ಅಂತಂದ್ರೆ ಗ್ರಾಮ ಸಭೆಗೆ ಪ್ರಸಿದ್ಧಿ. ಅಂದ್ರೆ ಗ್ರಾಮಾಡಳಿತಕ್ಕೆ ಈ ಚೋಳರು ಪ್ರಸಿದ್ಧಿಯಾಗಿದ್ದಾರೆ. ನೋಡ್ರಿ, ಈ ಕೇಸ್ ಮೇನ್ಸಲ್ಲೂ ಕೇಳ್ತಾರೆ ಎಕ್ಸಾಮಲ್ಲಿ. ಮೇನ್ಸಿಗೆ ಚೋಳರ ಗ್ರಾಮಾಡಳಿತ ಪದ್ಧತಿಗೆ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಬಹುದು. ಸೊ ಆವಾಗ ಇದು ಎಲ್ಲ ಇವಾಗ ಏನೈತಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಲ್ಲ, ಇದಿಷ್ಟು ಮೆನ್ಷನ್ ಮಾಡಿ ಆಮೇಲೆ ಪ್ರೆಸೆಂಟ್ ನಮ್ಮಲ್ಲಿ ಯಾವ ಥರ ಸಿಸ್ಟಮ್ ಇದೆ ಅದನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ ಹಾಕಿ ಪ್ರಕರಣಗಳ ಸಮೇತ ಹಾಕಿದರೆ ಚೆನ್ನಾಗಿರುತ್ತೆ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಎಂಬಂತೆ ಇದ್ದವೆಂದು ಬಣ್ಣಿಸಿದ್ದಾರೆ. ನೋಡ್ರಿ, ಈ ಬ್ರಿಟಿಷರು ಚೋಳರ ಆಡಳಿತವನ್ನು ಮೆಚ್ಚಿಕೊಂಡು ಇವಕ್ಕೆ ಏನಂತ ಕರೆದಿದ್ದಾರಂತಂದ್ರೆ ಚೋಳರ ಗ್ರಾಮಾಡಳಿತವನ್ನು ಪುಟ್ಟ ಗಣರಾಜ್ಯಗಳು ಎಂಬಂತೆ ಇದ್ದವು ಅಂತೇಳಿ ವರ್ಣನೆ ಮಾಡ್ತಾರಂತೆ ಬ್ರಿಟಿಷರು. ನೋಡ್ರಿ, ಬ್ರಿಟಿಷರೇ ಇವ್ರ ಗ್ರಾಮಾಡಳಿತಕ್ಕೆ ಹೊಗಳಿದಾರಂತಂದ್ರೆ ಅದು ಮೆಚ್ಚಲೇಬೇಕಲ್ಲ. ಸೊ ಚೋಳರ ವ್ಯಾಪಾರವನ್ನು ನೋಡೋಣ. ಚೋಳ ಸಾಮ್ರಾಜ್ಯವು ಸಂಪದ್ಭರಿತವಾಗಿತ್ತು. ವಿದೇಶಿ ವ್ಯಾಪಾರವು ಬಿರುಸಾಗಿ ನಡೆಯುತ್ತಿತ್ತು. ನೋಡ್ರಿ, ಇವರು ವಿದೇಶದೊಂದಿಗೂ ಸಹ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ರು. ಚೀನಾ, ಸುಮಾತ್ರಾ, ಜಾವಾ ಮತ್ತು ಅರೇಬಿಯಾ ಮುಂತಾದ ಪ್ರದೇಶಗಳೊಡನೆ ಸಾಮ್ರಾಜ್ಯವು ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿತ್ತು. ಯಾವ್ಯಾವ ಪ್ರದೇಶಗಳ ಜೊತೆಗೆ ಅಂತಂದು ಬಂದಾಗ ಚೀನಾ, ಸುಮಾತ್ರಾ, ಜಾವಾ, ಅರೇಬಿಯಾ ಹೀಗೆ ಮುಂತಾದ ಪ್ರದೇಶಗಳ ಜೊತೆಗೆ ಇವರು ವ್ಯಾಪಾರ ಸಂಬಂಧವನ್ನು ಹೊಂದಿರ್ತಾರೆ. ವ್ಯಾಪಾರ ಸಂಘಗಳು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದವು. ನೋಡ್ರಿ, ಇದಿಷ್ಟು ಚೋಳರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನೆಕ್ಸ್ಟ್ ನೋಡೋಣ, ಕಾಲಗಣನೆ. ನೋಡ್ರಿ, ಕಾಲಗಣನೆ ಇದಿಷ್ಟು ಏನೈತಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವಾಗೆಲ್ಲ ಬುಕ್ ಓಪನ್ ಮಾಡ್ತಿರಲ್ಲ ಜಸ್ಟ್ ಒಂದ್ಸಾರಿ ಇದನ್ನು 1 ನಿಮಿಷ 2 ನಿಮಿಷ ಹಾಗೇ ನೋಡಿಬಿಡ್ರಿ. ಇದನ್ನು ನೆನಪಲ್ಲಿ ಇರುತ್ತೆ. ಇಂಪಾರ್ಟೆಂಟ್ ಆಗಿದೆ ಇದು. ಹೇಳಿಕೆ ರೂಪದಲ್ಲಿ ಕೇಳೋ ಸಾಧ್ಯತೆ ಇದೆ. ಚೋಳರ ಆಳ್ವಿಕೆ ಕಾಲ ಎಷ್ಟರಿಂದ ಎಷ್ಟರಲ್ಲಿತ್ತು, ಆಮೇಲೆ ಇಲ್ಲ ಹೊಂದಿಸಿ ಬರೆಯಿರಿ ಥರ ಕೇಳಬಹುದು. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಚೋಳರ ಆಳ್ವಿಕೆ ಕಾಲ ಎಷ್ಟರಲ್ಲಿತ್ತು ಅಂದರೆ ಸುಮಾರು 850ರಿಂದ 1200ವರೆಗೂ ಇತ್ತು. ರಾಜರಾಜ ಚೋಳ 985ರಿಂದ 1014 ತನಕ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಹೊಯ್ಸಳರ ಆಳ್ವಿಕೆ ಕಾಲ ಎಷ್ಟರಲ್ಲಿ ಅಂತಂದರೆ 1006ರಿಂದ 1346ರವರೆಗೂ ಇರುತ್ತೆ. ರಾಜೇಂದ್ರ ಚೋಳರು 1015ರಿಂದ 1044 ತನಕ ಇವರ ಆಳ್ವಿಕೆಯಲ್ಲಿ ಇರ್ತಾರೆ. ವಿಷ್ಣುವರ್ಧನನು ಎಷ್ಟರಲ್ಲಿ ಆಳ್ವಿಕೆ ಮಾಡ್ತಾರೆ ಅಂತಂದರೆ ಸುಮಾರು 1108ರಿಂದ 1141ರವರೆಗೂ ಇವರು ಆಳ್ವಿಕೆ ಮಾಡ್ತಾರೆ. ಮೂರನೇ ಬಲ್ಲಾಳ 1291ರವರೆಗೂ 1343ರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ. ವಿಜಯನಗರ ಸ್ಥಾಪನೆ ಯಾವಾಗ ಆಗುತ್ತೆ ಅಂತಂದರೆ 1336ರಲ್ಲಿ. ನೋಡ್ರಿ, 1336ರಲ್ಲಿ ಅಂದರೆ ಮೂರನೇ ಬಲ್ಲಾಳ ಆಳ್ವಿಕೆ ಮಾಡೋವಾಗ್ಲೇ ಈ ಕಡೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಎಷ್ಟರಲ್ಲಿ? 1336. ಇವರು ಮೂರನೇ ಬಲ್ಲಾಳ ಇರೋದು 1343ರವರೆಗೂ ಇರ್ತಾರೆ. ಸೊ ನೆಕ್ಸ್ಟ್ ನೋಡೋಣ. ಇದೊಂದಿಷ್ಟು ಕೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಾವು ಪಾಠ ನೋಡಿದ್ವಲ್ಲ, ಅಂದರೆ 6ನೇ ಪಾಠ ದಕ್ಷಿಣ ಭಾರತದ ಪ್ರಾಚೀನ ಮನೆತನಗಳು ಅಂತ ನೋಡಿದ್ವಲ್ಲ, ಇದರಲ್ಲಿ ಶಾತವಾಹನರು, ಗಂಗರು, ಕದಂಬರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣಿ ಚಾಳುಕ್ಯರು ಎಲ್ಲರ ಬಗ್ಗೆನೂ ಇಲ್ಲಿ ಕೆಲವೊಂದಿಷ್ಟು ಕೀ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಇವು ಇಂಪಾರ್ಟೆಂಟ್ ಆಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ನೋಡ್ಕೊಂಡು ಬಿಡ್ರಿ ಇದನ್ನು. ತಿರುಕ್ಕುರಾಳ್ನಲ್ಲಿ 1300 ಅಂದರೆ 1300 ಪದ್ಯಗಳಿವೆ. ತಿರುಕ್ಕುರಾಳ್ನಲ್ಲಿ ಎಷ್ಟು ಪದ್ಯಗಳಿವೆ ಅಂತಂದರೆ 1300 ಪದ್ಯಗಳಿವೆ. ಅದರ ಕೆಲವು ನೀತಿ ಕಾವ್ಯಗಳು ಇಂತಿವೆ ನೋಡ್ರಿ. ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ, ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ, ರಾಜನಿಗೆ ಜಯ ತರುವುದು ಈಟಿಯಲ್ಲ, ಅವನ ನಿಷ್ಪಕ್ಷಪಾತ ಆಡಳಿತ. ನೋಡ್ರಿ, ಎಷ್ಟು
ಚೆನ್ನಾಗೈತಲ್ಲ. ಅಂದರೆ ಮನಸ್ಸಿನಲ್ಲಿ ಕಳಂಕ ಯಾರ ಮನಸ್ಸಲ್ಲಿ ಕಳಂಕ ಇರೋದಿಲ್ವ ಅವರು ಧರ್ಮವಾಗಿ ನಡೀತಾರೆ ಅನ್ನೋದು ಇದರ ಅರ್ಥ. ಆಮೇಲೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಆಗಿರಲ್ಲ. ರಾಜನಿಗೆ ಜಯ ತರುವುದು ಈಟಿಯಿಂದಲ್ಲ ಅಂದ್ರೆ ಅವನ ನಿಷ್ಪಕ್ಷಪಾತ ಆಡಳಿತದಿಂದ ಅಂತ ಇಲ್ಲಿ ತಿರುಕ್ಕುರಾಳ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನೋಡೋಣ. ಸಂಗನ್ ಸಾಹಿತ್ಯ ರಚನೆ ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು 500 ವರ್ಷಗಳಷ್ಟು ಕಾಲ ಮುಂದುವರೆಯಿತು. ಬನವಾಸಿಯು ಸಂಗನ್ ಸಾಹಿತ್ಯ ಅಂತ ಬಂದಾಗ ಚೋಳರು ಇದಕ್ಕೆ ಜಾಸ್ತಿ ಒಲವನ್ನು ಕೊಟ್ಟರು. ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣಯುಗ ಈ ಚೋಳರಲ್ಲಿ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು. ನೋಡ್ರಿ, ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತಂತೆ. ಅಂದರೆ ಇವತ್ತಿನ ಬನವಾಸಿ ಆಗಿನ ವೈಜಯಂತಿ ಆಗಿತ್ತು. ಅದು ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು. ಶಾತವಾಹನರ ಕಾಲದಲ್ಲಿ ಪ್ರಾಕೃತವು ಜನಪ್ರಿಯ ಭಾಷೆಯಾಗಿತ್ತು. ಪ್ರಾಕೃತ ಭಾಷೆ ಇದು ಶಾತವಾಹನರ ಕಾಲದಲ್ಲಿ ಜನಪ್ರಿಯ ಭಾಷೆಯಾಗಿತ್ತು. ನೋಡ್ರಿ, ಇದು SDAನಲ್ಲಿ ಸುಮಾರು 2 ಬಾರಿ SDAನಲ್ಲಿ ಕೇಳಿದ್ದಾರೆ, FDAನಲ್ಲೂ ಕೇಳಿದ್ದಾರೆ, ಸೊ KS ಅಲ್ಲೂ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕನ್ನಡ ಆಮೇಲೆ ಪ್ರಾಕೃತ ಅಂತಲೂ ಒಂದ್ಸರಿ ಕೊಟ್ಟಿದ್ರು. ಸೊ ಒಂದ್ಸರಿ ನೋಡ್ಕೊಂಡು ಬಿಡ್ರಿ. ಪ್ರಾಕೃತ ಇವರ ಜನಪ್ರಿಯ ಭಾಷೆಯಾಗಿತ್ತು ಶಾತವಾಹನರ ಕಾಲದಲ್ಲಿ. ನೆಕ್ಸ್ಟ್ ನೋಡೋಣ. ಓಕೆ, ಶಾತವಾಹನರ ಆಳ್ವಿಕೆಯು ಸುಮಾರು 2300 ವರ್ಷಗಳ ಹಿಂದಿನಿಂದ ಆರಂಭಗೊಂಡು ಸುಮಾರು 4 ಶತಮಾನಗಳ ಕಾಲದವರೆಗೆ ಮುಂದುವರೆಯಿತು. ನೆಕ್ಸ್ಟ್ ನೋಡೋಣ. ಕದಂಬರ ಆಳ್ವಿಕೆ ಸುಮಾರು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಕದಂಬರ ಆಳ್ವಿಕೆ ಸುಮಾರು 1650 ವರ್ಷಗಳ ಹಿಂದೆ ಆರಂಭಗೊಂಡಿತು. ನೋಡ್ರಿ, ಕದಂಬರ ಆಳ್ವಿಕೆ ಯಾವಾಗ ಆರಂಭಗೊಂಡಿತು ಅಂದರೆ ಇಂದಿಗೆ 1650 ವರ್ಷಗಳ ಹಿಂದೆ ಆರಂಭಗೊಂಡು ಸುಮಾರು 190 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಕದಂಬರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತ ಕೇಳಿದಾಗ 190 ವರ್ಷಗಳು ಅಂತ ನೆನಪಲ್ಲಿ ಇಟ್ಕೊಳ್ರಿ. ಹಲ್ಮಿಡಿ ಮತ್ತು ತಾಳಗುಂದ ಶಾಸನಗಳು ಸುಮಾರು 1550 ವರ್ಷಗಳಷ್ಟು ಹಿಂದಿನವು. ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ. ತಾಳಗುಂದ ಶಾಸನ ಇದು ಸಂಸ್ಕೃತ ಶಾಸನ, ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಇವುಗಳು ಎಷ್ಟು ವರ್ಷಗಳ ಹಿಂದಿನವು ಅಂತಂದರೆ 1550 ವರ್ಷಗಳಷ್ಟು ಹಿಂದಿನವು ನೋಡ್ರಿ. ಆಮೇಲೆ ಗಂಗರ ಕಾಲದಲ್ಲಿ ಕೃಷಿ ಭೂಮಿಯು ಗಣನೀಯವಾಗಿ ವಿಸ್ತರಣೆಗೊಂಡಿತು. ಗಂಗರಾಜರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೆರವಿತ್ತರು. ಅಂದರೆ ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನೀರಾವರಿಗೆ ಇವರು ಸಹಾಯ ಮಾಡ್ತಾರೆ. ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರುತ್ತಿತ್ತು ನೋಡ್ರಿ. ಗಂಗರ ಕಾಲದಲ್ಲಿ ಒಂದು ಗ್ರಾಮಕ್ಕೆ ಒಂದು ಕೆರೆ ಇರ್ತಿತ್ತಂತೆ. ಅಷ್ಟು ಭವ್ಯವಾಗಿತ್ತು ಅಲ್ಲಿ ಸಾಮ್ರಾಜ್ಯ. ಓಕೆ, ನೆಕ್ಸ್ಟ್ ನೋಡೋಣ. ಭತ್ತ, ರಾಗಿ, ಜೋಳ, ಹತ್ತಿ ಮುಖ್ಯ ಬೆಳೆಗಳಾಗಿದ್ದವು. ಪಶು ಸಂಪತ್ತು ಹೇರಳವಾಗಿತ್ತು. ಆಮೇಲೆ ಮಹಿಷಿ ಅಂತಂದರೆ ಏನಂತಾರೆ ಕಮೆಂಟ್ ಮಾಡಿರಿ. ಮಹಿಷಿಗೆ ಏನಂತಾರೆ ಅಂತ ಕಮೆಂಟ್ ಮಾಡಿ ನೋಡಮ್ಮ, ಎಷ್ಟು ಜನರಿಗೆ ಗೊತ್ತದಂತ ನಾನು ಚೆಕ್ ಮಾಡ್ತೀನಿ. ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಹೇಳ್ತೀನಿ. ಗೋವು, ಅಶ್ವ, ಆಮೇಲೆ ಕುಕ್ಕುಟಗಳು ಅಂದರೆ ಎತ್ತು, ಹಸು, ಕುದುರೆ, ಕೋಳಿ ರಾಜ್ಯದಲ್ಲಿ ಸಮೃದ್ಧವಾಗಿದ್ದವು. ನೆಕ್ಸ್ಟ್ ನೋಡೋಣ. ನಿಮ್ಗೆ ಇಲ್ಲೇ ಗೊತ್ತಾಗಿದೆ ನೋಡ್ರಿ ಆನ್ಸರ್. ನೆಕ್ಸ್ಟ್ ನೋಡೋಣ. ಗಂಗರ ಕಾಲದಲ್ಲಿ ಕೆಲವೆಡೆ ಸ್ತ್ರೀಯರು ಅಧಿಕಾರಿಗಳಾಗಿದ್ದರು. ಅಂದರೆ ಗಂಗರ ಕಾಲದಲ್ಲಿ ಸ್ತ್ರೀಯರು ಸಹ ಅಧಿಕಾರಿಗಳಾಗಿದ್ದರು. ಸ್ವಂತವಾಗಿ ದಾನಗಳನ್ನು ನೀಡುತ್ತಿದ್ದರು. ಆಮೇಲೆ ಸತ್ಯಶೀಲತೆ, ಸ್ವಾಮಿನಿಷ್ಠತೆ, ಶೌರ್ಯ ಮತ್ತು ತಾಳ್ಮೆ ಇವು ಆ ಕಾಲದ ಸಾಮಾಜಿಕ ಮೌಲ್ಯಗಳಾಗಿದ್ದವು. ನೋಡ್ರಿ, ಆ ಕಾಲದ ಸಾಮಾಜಿಕ ಮೌಲ್ಯಗಳು ಯಾವಾಗಿದ್ದವು ಅಂತಂದರೆ ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ ಇವುಗಳಾಗಿದ್ದವು.
ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತ ಬಸದಿ ಇದೆ. ಚಿಕ್ಕ ಬೆಟ್ಟದ ಮೇಲೆ ಯಾವುದಿದೆ? ಚಂದ್ರಗುಪ್ತ ಬಸದಿ ಇದೆ. ಇಲ್ಲಿ ಚಂದ್ರಗುಪ್ತ ಮೌರ್ಯ ಬಂದು ನೆಲೆಸಿರ್ತಾರೆ. ಅದಕ್ಕೆ ಇದಕ್ಕೆ ಚಂದ್ರಗುಪ್ತ ಬಸದಿ ಅಂತ ಕರೀತಾರೆ. ಅದನ್ನು ಚಂದ್ರಗುಪ್ತ ಮೌರ್ಯನು ಕಟ್ಟಿಸಿದನು. ಓಕೆ, ಚಂದ್ರಗುಪ್ತ ಮೌರ್ಯ ಕಟ್ಟಿಸಿರ್ತಾನೆ, ಅಲ್ಲೇ ನೆಲೆಸಿರ್ತಾರೆ ಅವರು. ಆದ್ದರಿಂದ ಆ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಎಂಬ ಹೆಸರು ಬಂದಿದೆ. ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತ ಕರೀತಾರೆ. ಚಿಕ್ಕ ಬೆಟ್ಟನ ಚಂದ್ರಗಿರಿ ಅಥವಾ ಚಂದ್ರಗುಪ್ತ ಬಸದಿ ಅಂತ ಕರೆದ್ರೆ ದೊಡ್ಡ ಬೆಟ್ಟಕ್ಕೆ ಇಂದ್ರಗಿರಿ ಅಂತ ಕರಿತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕದಲ್ಲಿ ಕಾರ್ಕಳ ನೋಡ್ರಿ, ಕರ್ನಾಟಕದಲ್ಲಿ ಕಾರ್ಕಳ ಅಂದರೆ ಉಡುಪಿ ಜಿಲ್ಲೆ, ವೇಣೂರು ದಕ್ಷಿಣ ಕನ್ನಡ ಜಿಲ್ಲೆ, ಗೊಮ್ಮಟಗಿರಿ ಮೈಸೂರು ಜಿಲ್ಲೆ, ಬಸ್ತಿಹಳ್ಳಿ ಮಂಡ್ಯ ಜಿಲ್ಲೆ ಮತ್ತು ಇತರೆಡೆ ಪ್ರಾಚೀನ ಗೊಮ್ಮಟ ವಿಗ್ರಹಗಳು ನಾವು ಕಾಣಬಹುದು. ಅಂದರೆ ಪ್ರಾಚೀನ ಗೊಮ್ಮಟ ವಿಗ್ರಹಗಳು ಎಲ್ಲೆಲ್ಲಿ ಕಾಣ್ಬರ್ತವೆ ಅಂತ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ಥರ ಕೇಳಿದ್ದಾರೆ ಅಂತಂದರೆ, ಈ ಗೊಮ್ಮಟೇಶ್ವರ ವಿಗ್ರಹಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಹೇಳಿಕೆ ರೂಪದಲ್ಲಿ ಕೇಳಿದ್ದಾರೆ. ಅಲ್ಲಿ ಕಾರ್ಕಳ, ವೇಣೂರು, ಆಮೇಲೆ ಗೊಮ್ಮಟಗಿರಿ, ಬಸ್ತಿಹಳ್ಳಿ ಇತ್ತು, ಇನ್ನೂ ಒಂದು ಬೇರೆ ಊರಿತ್ತು. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಊರುಗಳಲ್ಲಿ ಅಂದರೆ ಎಷ್ಟು ಊರುಗಳಲ್ಲಿ ಈ ಗೊಮ್ಮಟ ವಿಗ್ರಹಗಳನ್ನು, ಎಷ್ಟು ಸ್ಥಳಗಳಲ್ಲಿ ಗೊಮ್ಮಟ ವಿಗ್ರಹಗಳನ್ನು ಕಾಣ್ತೀವಿ ಅಂತ ಕೇಳಿದಾಗ ಅಲ್ಲಿ ಒಂದನ್ನು ಮಾತ್ರ ಸ್ಕಿಪ್ ಮಾಡೋ ಆಪ್ಷನ್ಸ್ ಇತ್ತು. ಸೊ ಇಲ್ಲೆಲ್ಲನೂ ಕಂಡುಬರುತ್ತೆ, ನೆನಪಲ್ಲಿ ಇಟ್ಕೊಳ್ರಿ. ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳ್ತಾರೆ ಮುಂದೆನೂ ಸಹ. TET-ನಲ್ಲಿ ಕೇಳೋ ಸಾಧ್ಯತೆ ಇದೆ ನೋಡ್ರಿ ಇದು. ಸೊ ನೆಕ್ಸ್ಟ್ ನೋಡೋಣ. ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಕಾರ್ಕಳದ ರಂಜಾಳ ಗೋಪಾಲ ಶೆಣೈ ಅವರು ಕಟ್ಟಿಸಿದ್ದಾರೆ ಅಂತ. ಅಂದರೆ ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಯಾರು ಅಂತಂದರೆ ಶೆಣೈ. ಇವರು ರಂಜಾಳದ ಗೋಪಾಲ ಶೆಣೈ ಆಗಿದ್ರು ನೋಡ್ರಿ. ಓಕೆ, ಇದು ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಕ್ವಶನ್ ಆನ್ಸರ್ಸ್ ಇದ್ದಾವೆ ನೋಡೋಣ ಬನ್ನಿರಿ. ನಾವು ಇಷ್ಟೆಲ್ಲ ಈಗೇನು ಆರನೇ ಪಾಠ ಏನೈತಲ್ಲ, ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು, ಅದ್ರ ಎಲ್ಲ ಕ್ವಶನ್ಸ್, ಎಲ್ಲ ಮನೆತನದ ಕ್ವಶನ್ ಸೇರಿ ಒಂದರಲ್ಲೇ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸಾಮಲ್ಲಿ ಕೇಳ್ತಾರೆ. ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ ಅಂತಂದರೆ, ತಿರುಕ್ಕುರಳ್ ಈ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಇಲ್ಲಿ ರಚಿಸಿದವರು ಯಾರು ಅಂತಂದಾಗ ತಿರುವಳ್ಳುವರ್. ಯಾರು ಬರ್ತಾರೆ? ತಿರುವಳ್ಳುವರ್ ಈ ತಿರುಕ್ಕುರಳನ್ನು ರಚನೆ ಮಾಡಿದ್ದಾರೆ. ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಅಂತ ಬಂದಾಗ ಈ ಸಂಗಮ ಯುಗದ ಶ್ರೇಷ್ಠ ಕವಿ ಕೂಡ ಈ ತಿರುವಳ್ಳುವರ್ ಆಗಿದ್ದಾರೆ. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಶಾತವಾಹನ ವಂಶದ ಪ್ರಮುಖ ರಾಜ ಯಾರು? ಶಾತವಾಹನ ವಂಶದ ಪ್ರಮುಖ ರಾಜ ಗೌತಮಿಪುತ್ರ ಶಾತಕರ್ಣಿ ಬರ್ತಾರೆ ನೋಡ್ರಿ. ಶಾತವಾಹನ ವಂಶದ ಪ್ರಮುಖ ರಾಜ ಗೌತಮಿಪುತ್ರ ಶಾತಕರ್ಣಿ. ಓಕೆ, ನೆಕ್ಸ್ಟ್ ನೋಡೋಣ. ಕದಂಬರ ರಾಜಧಾನಿ ಯಾವುದಾಗಿತ್ತು? ಕದಂಬರ ರಾಜಧಾನಿ ಬನವಾಸಿಯಾಗಿತ್ತು. ನೆಕ್ಸ್ಟು ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು ಅಂತ ಬಂದಾಗ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ. ಇದು ಎಷ್ಟು ವರ್ಷಗಳ ಹಿಂದಿನದಂತ ಇವಾಗಲೇ ನಾವು ಮೇಲೆ ನೋಡಿದ್ವಿ. 1550 ವರ್ಷಗಳಷ್ಟು ಹಿಂದಿನದು ನೋಡ್ರಿ ಇದು ಹಲ್ಮಿಡಿ ಶಾಸನ. ಆಮೇಲೆ ತಾಳಗುಂದ ಶಾಸನ. ಇಮ್ಮಡಿ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟ ಯಾರು ಅಂತಂದರೆ ಉತ್ತರಪತೇಶ್ವರ ಅನ್ನೋ ಬಿರುದನ್ನು ಹೊಂದಿರತಕ್ಕಂಥ ಹರ್ಷವರ್ಧನ ಈತನನ್ನು ಸೋಲಿಸ್ತಾನೆ ಇಮ್ಮಡಿ ಪುಲಕೇಶಿ. ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಕರೀತಾರೆ. ಇನ್ನೊಂದು ಯಾವುದಂತಂದಾಗ ದೇವಾಲಯಗಳ ಚಕ್ರವರ್ತಿ ಅಂತ ಬಂದಾಗ ಇಟಗಿಯ ಮಹಾದೇವ ದೇವಾಲಯ ನೋಡ್ರಿ. ದೇವಾಲಯಗಳ ಚಕ್ರವರ್ತಿ
ದೇವಾಲಯಗಳ ಚಕ್ರವರ್ತಿ ಯಾವುದು ಅಂತ ಬಂದಾಗ ಇಟಗಿಯ ಮಹಾದೇವ ದೇವಾಲಯ. ಅದೇ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಬಂದಾಗ ಐಹೊಳೆ. ಇವೆರಡು ಕನ್ಫ್ಯೂಸ್ ಆಗ್ತವೆ, ಸ್ವಲ್ಪ ನೋಡ್ಕೊಂಡು ಬಿಡ್ರಿ. ನೆಕ್ಸ್ಟ್ ನೋಡೋಣ, ಶ್ರವಣಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಯಾರು? ಶ್ರವಣಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಯಾರು ಅಂತ ಕೇಳಿದಾಗ ಚಾವುಂಡರಾಯ. ಇವರು ರಾಚಮಲ್ಲನ ಪ್ರಧಾನಿಯಾಗಿರ್ತಾರೆ. ಚಾವುಂಡರಾಯ ರಾಚಮಲ್ಲ ರಾಜನ ಪ್ರಧಾನಿಯಾಗಿರ್ತಾರೆ ನೋಡ್ರಿ. ಇವರು ಶ್ರವಣಬೆಳಗೊಳದಲ್ಲಿ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡ್ತಾರೆ. ಗಂಗ ವಂಶದ ಪ್ರಸಿದ್ಧ ದೊರೆ ಯಾರು? ಗಂಗ ವಂಶದ ಪ್ರಸಿದ್ಧ ದೊರೆ ಯಾರು ಅಂತ ಬಂದಾಗ ಕೊಂಗಣಿ ವರ್ಮ. ಕೊಂಗಣಿ ವರ್ಮ ಗಂಗ ವಂಶದ ಪ್ರಸಿದ್ಧ ದೊರೆಯಾಗಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಚಾವುಂಡರಾಯನು ರಚಿಸಿದ ಕೃತಿ ಯಾವುದು? ಚಾವುಂಡರಾಯ ರಚಿಸಿದ ಕೃತಿ ಚಾವುಂಡರಾಯ ಪುರಾಣ. ಹೆಸರಲ್ಲೇ ಬರುತ್ತೆ ಇವ್ರದ್ದು, ಚಾವುಂಡರಾಯ ಪುರಾಣ. ಇದು ಚಾವುಂಡರಾಯ ರಚಿಸಿರ್ತಕ್ಕಂಥ ಕೃತಿಯಾಗಿದೆ ನೋಡ್ರಿ. ಇದಿಷ್ಟಾಯಿತು. ನೆಕ್ಸ್ಟ್ ನೋಡೋಣ. ಇವೆಲ್ಲ ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ GPSTRಗೆ ಕೇಳೋ ಸಾಧ್ಯತೆ ಇದೆ. ಯಾಕೆಂದರೆ ಈ ಲಾಸ್ಟ್ ಟೈಮ್ ಏನು ಎಕ್ಸಾಮ್ಸ್ ನಡೆದಿದ್ದಾವಲ್ಲ, ಒಂದು 2-3 ಹಿಂದಿನ ಕ್ವಶನ್ಸ್ ನೋಡಿದಾಗ ಇದರಲ್ಲಿ ಇರ್ತಕ್ಕಂಥ ಆ್ಯಸ್ ಇಟ್ ಈಸ್ ಕ್ವಶನ್ನೇ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಹಂಗೆ. ಸೊ ಇವುಗಳನ್ನ ನೋಡ್ಕೊಳ್ಬೇಕು, ಇವು ತುಂಬ ಇಂಪಾರ್ಟೆಂಟು. ಈ ಪಾಠ ಅರ್ಧ ಇಂಪಾರ್ಟೆಂಟ್ ಆದರೆ ಇನ್ನರ್ಧ ಇಂಪಾರ್ಟೆಂಟ್ ಈ ಕ್ವಶನ್ ಆನ್ಸರ್ ನೋಡ್ಕೊಳ್ಳೋದು. ಸೊ ಇದಕ್ಕೆ ಸಂಬಂಧಪಟ್ಟಿರಂಗೆ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆನ್ಸರ್ನ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಪೌರನೀತಿ ಮತ್ತು ಪೌರತ್ವ ಅನ್ನೋ ಪಾಠನ 7ನೇ ಅಧ್ಯಾಯವನ್ನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೊಂದು ಪ್ರೇರಣೆಯಾಗುತ್ತೆ. ಹಾಗೆ ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ರಿ. ಓಕೆ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ರಿ. ಯಾಕೆಂದರೆ ನಾನು ಹೊಸ ವಿಡಿಯೋ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ಈಸಿಯಾಗಿ ನೋಡಬಹುದು. ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೋಟಿಫಿಕೇಷನ್ ಬರೋದಿಲ್ಲ, ಆಗ ನಿಮಗೆ ನಾನು ಮಾಡಿರೋ ವಿಡಿಯೋ ಗೊತ್ತಾಗಲ್ಲ. ಹಾಗಾಗಿ ನೋಟಿಫಿಕೇಷನ್ ಬರೋ ಥರ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ರಿ. ಓಕೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.